ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇದ್ ಗುರುವಾತ್ಮದೈವತಃ ಅಮಾಯಯಾನುವೃತ್ಯಾಯೈ ಸ್ತುಷ್ಯೇದ್ ಆತ್ಮಾತ್ಮದೋ ಹರಿಹಿ. ಭಾಗವತ ಸಾರೋದ್ಧಾರದ 239ನೇ ಶ್ಲೋಕ. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಅನ್ನೋದು, ಅದನ್ನ ನಾವೀಗ ನೋಡ್ತಾ ಇದ್ದೀವಿ. ಅದರಲ್ಲಿ ಅನೇಕ ಧರ್ಮಗಳನ್ನು ಗುರುವಿನ ಮೂಲಕ ಅಭ್ಯಾಸ ಮಾಡಬೇಕು ಸಾಧಕನಾದವನು ಅಂತ ಬಂದಿದೆ. ಗುರುವಿನಲ್ಲೇ ಭಗವಂತನನ್ನು ಕಂಡು ಆ ಗುರುವನ್ನ ಯಾವುದೇ ಕಪಟ ದುಷ್ಟ ಭಾವನೆ ಇಲ್ಲದೆ ಶ್ರದ್ಧೆಯಿಂದ ಸೇವಿಸಿ ಅವನಿಂದ ಈ ಎಲ್ಲ ಧರ್ಮಗಳನ್ನು ಅಭ್ಯಸಿಸಬೇಕು. ಭಗವಂತ ಅದರಿಂದ ತುಷ್ಟನಾಗಿ ಎಲ್ಲವನ್ನೂ ಕೊಡ್ತಾನೆ, ತನ್ನನ್ನು ತಾನೇ ಕೊಟ್ಕೋತಾನೆ ಅಂತ ಅಲ್ಲಿ ಬಂದಿತ್ತು. ಅದರಲ್ಲಿ ಈಗಾಗಲೇ ನಾವು ಅನೇಕ ಧರ್ಮಗಳ ಬಗ್ಗೆ ನೋಡಿದ್ದೇವೆ. ಕಳೆದ ದಿವಸ, ಅದರ ಹಿಂದಿನ ದಿವಸ, ಈ 3 ದಿವಸಗಳಲ್ಲಿ ಸಮತ್ವ ಅನ್ನೋ ಧರ್ಮದ ಬಗ್ಗೆ ನೋಡಿ ಮುಗಿಸಿದ್ದೇವೆ. ಈಗ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷ ಅನ್ನೋದನ್ನ ನೋಡಬೇಕಾಗಿದೆ. ಎಲ್ಲ ಕಡೆಯೂ ಕೂಡ ಜಗತ್ತಿನ ಪ್ರತಿಯೊಂದು ಸಂಗತಿಯು ಏನಿದೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತನನ್ನ ಕಾಣಬೇಕು ಅಂತ ಅದರ ಒಂದು ಸರಳವಾದ ತಾತ್ಪರ್ಯ. ಎಲ್ಲ ಜೀವಿಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಅನುಚರರಾದಂಥ ಭಕ್ತರಿದ್ದಾರೆ ಅನ್ನುವುದನ್ನು ಅಲ್ಲಿ ಕಾಣಬೇಕು. ಗುರುಮುಖದಿಂದ ಅದನ್ನು ತಿಳಿಯಬೇಕು, ಆಮೇಲೆ ಅದನ್ನು ಆಚರಿಸಬೇಕು. ಅಲ್ಲಿ ಆತ್ಮೇಶ್ವರಾನ್ವೀಕ್ಷ, ಈಕ್ಷಾ ಅಂದರೆ ಈಕ್ಷಣ, ನೋಡೋದು, ಮೊದಲು ತಿಳಿದುಕೊಳ್ಳೋದು, ಆಮೇಲೆ ಅದನ್ನು ಆಚರಿಸೋದು. ಒಂದು ಬಾರಿ ಜೀವಮಾನದಲ್ಲಿ ಇದನ್ನು ಮಾಡಿದರೆ ಸಾಲದು, ಮತ್ತೆ ಮತ್ತೆ ಇದನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ತಾನೇ ಇರಬೇಕು. ಯಾವುದೋ ಒಂದು ಸಂಗತಿ, ಭಕ್ತಿಯನ್ನು ಮಾಡ್ಲಿಕ್ಕೆ ಹೊರಟ ಸಾಧಕ, ಮನನ ಮಾಡ್ಲಿಕ್ಕೆ ಹೊರಟ, ಹೀಗೆ ಏನು ಮಾಡ್ಲಿಕ್ಕೆ ಹೊರಟಾಗಲೂ ಕೂಡ ಆರಂಭದ ಹಂತದವರಿಗೆ ಒಂದು ಬಾರಿ ಮಾಡಿದಾಗ ಮನಸ್ಸಿಗೆ ಅದಷ್ಟು ಹಿತ ಅನಿಸೋದಿಲ್ಲ. ಯಾಕೆಂದರೆ ದೀರ್ಘಕಾಲ ನಾವು ಸಂಸಾರದಲ್ಲಿ ಇದ್ದಾಗಿಂದಲೂ ಲೌಕಿಕ ವಿಷಯಗಳನ್ನೇ ಅನುಭವಿಸಿ ಅದರ ಬಗ್ಗೆ ನಮ್ದು ಆಕರ್ಷಣೆ ಮೂಡಿಬಿಟ್ಟಿರ್ತದೆ, ಆಕರ್ಷಣೆ ಬೇರೆ ಬಿಟ್ಟಿರ್ತದೆ. ಅದಕ್ಕಾಗಿ ಒಂದು ಬಾರಿ ಶ್ರವಣ ಮಾಡ್ಲಿಕ್ಕೆ ತೊಡಗಿದರೆ ಅಥವಾ ಮತ್ತೇನೋ ಭಕ್ತಿ ಮಾಡ್ಲಿಕ್ಕೆ ತೊಡಗಿದರೆ, ಯಾವುದೇ ಧರ್ಮವನ್ನು ಆಚರಿಸಲಿಕ್ಕೆ ತೊಡಗಿದ್ರು ಮನಸ್ಸಿಗೆ ಅದು ಸಾಕು ಅನಿಸಿಬಿಡ್ತದೆ. ಅದಕ್ಕಾಗಿ ಮತ್ತೆ ಮತ್ತೆ ಅದನ್ನು ಮಾಡ್ತಾನೆ ಇರಬೇಕು. ಭಗವಂತನ ಯಾವುದೋ ಒಂದು ರೂಪವನ್ನು ಚಿಂತಿಸ್ಲಿಕ್ಕೆ ತೊಡಗಿದ್ದೀವಿ, ಮನಸ್ಸಿಗೆ ಆಲಸ್ಯ ಅನಿಸಿದ್ರೆ ಭಗವಂತನ ಮತ್ತೊಂದು ರೂಪವನ್ನು ಚಿಂತಿಸ್ಬೇಕು. ಹೀಗೆ ಅದನ್ನು ಮುಂದುವರಿಸ್ತಾ ಹೋಗ್ಬೇಕು. ಮನಸ್ಸಿಗೆ ಈ ಒಂದು ತರಬೇತಿಯನ್ನ ಮತ್ತೆ ಮತ್ತೆ ಭಗವಂತನ ಕಡೆಗೆ ಅದು ತಿರುಗಬೇಕು ಅಂತ ತರಬೇತಿಯನ್ನು ಕೊಡ್ತೀವಿ. ಸರ್ವತ್ರ ಎಲ್ಲ ಕಡೆಯೂ ಕೂಡ ಭಗವಂತ ಇದ್ದಾನೆ, ಎಲ್ಲ ಜೀವಗಳಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ಆ ಮನಸ್ಸಿಗೆ ಮತ್ತೆ ಹೇಳ್ತಾ ಇರಬೇಕು. ಈ ಭಗವಂತನಿಗೆ ಅನಂತ ರೂಪಗಳಿವೆ. ಅವನು ಅನಂತ ರೂಪ ಇದ್ದವನು, ಅನಂತ ಕಣ್ಣಿದ್ದವನು, ಅನಂತ ಕೈಕಾಲುಗಳಿದ್ದವನು, ಎಲ್ಲವೂ ಅನಂತ. ರೂಪಗಳು ಅನಂತನೇ, ಅವನು ಮಹಿಮೆಯೂ ಅನಂತ. ಆದರೂ ಅವನಿಗೆ ಮುಖ್ಯವಾಗಿ 2 ರೂಪಗಳಿವೆ ಅಂತ. ಭಗವತೋ ಹಿ ರೂಪದ್ವಯಂ ಆತ್ಮಸ್ಥಂ ಆತ್ಮನಾಮ ನಾಮಕಂ ಏಕಂ ಏತದೇವ ಚ ಪುರುಷಃ ಇತಿ ಜೀವ ಇತಿ ಪ್ರತ್ಯಗಿತಿ ವಾಸುದೇವ ಹರಿರಿತಿ ಚ ಗೀಯತೆ ಆತ್ಮನಃ ಬಹಿಸ್ಥಿತಂ ಕಾಲನಾಮಕಂ ದ್ವಿತೀಯಂ. 2 ರೂಪಗಳು. ಈ ಒಂದು ಮೊದಲನೇದ್ದು ಆತ್ಮ ಅನ್ನುವ ರೂಪ, ಇನ್ನೊಂದು ಕಾಲ ಅನ್ನುವ ರೂಪ. ಶರೀರದೊಳಗೆ, ನಮ್ಮ ಆತ್ಮದೊಳಗೆ, ಶರೀರದೊಳಗೆ ಮತ್ತು ನಮ್ಮ ಜೀವ ಏನಿದೆ ಆ ಜೀವದೊಳಗೆ ಆತ್ಮ ಅನ್ನುವಂಥ ಭಗವಂತನ ಒಂದು ರೂಪವೇ ಇದೆ. ಆ ಭಗವಂತನಿಗೂ ಆತ್ಮ ಅಂತಾನೆ ಹೆಸರು. ಅದನ್ನೇ ಬೇರೆ ಬೇರೆ ರೂಪದಿಂದಲೂ ಬೇರೆ ಬೇರೆ ಹೆಸರಿನಿಂದಲೂ ಕರೀತಾರೆ. ಅದಕ್ಕೆ ಹರಿ ಅಂದಾರು, ವಾಸುದೇವ ಅಂತಾರೆ, ಪುರುಷ ಅಂತಾರೆ, ಪುರುಷೋತ್ತಮ ಅಂತಾರೆ. ಎಲ್ಲವೂ ಹೀಗೇನೆ. ಮತ್ತೆ ಹೊರಗೆ, ನಮ್ಮ ಶರೀರದಿಂದ ಹೊರಗೆ ಕಾಲ ಅನ್ನುವ ರೂಪ ಇದೆ. ಶಾಸ್ತ್ರ ಹಾಗೆ ಹೇಳ್ತದೆ. ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ
ಜ್ಞಾನಾದಿ ಫಲದೋ ಹರಿಹಿ. ಒಳಗೆ ಪುರುಷ ಅನ್ನೋ ರೂಪದಿಂದಿದ್ದಾನೆ. ಅವನು ನಮಗೆ ಜ್ಞಾನ ಕೊಡ್ತಾನಂತೆ. ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಕೊಡುವವನು ಒಳಗಿರುವಂಥ ಪುರುಷ ಎಂಬ ಹೆಸರಿನ ಭಗವಂತ. ಅವನನ್ನೇ ಪುರುಷ ಅಂತ, ಆತ್ಮ ಅಂತ ಹೇಳಬೇಕು. ಬಹಿಸ್ಥ ಈಶ್ವರೋ ನಾಮ, ಹೊರಗೆ ಏನು ರೂಪ ಇದೆ ಅದಕ್ಕೆ ಈಶ್ವರ ಅಂತಲೂ ಹೇಳ್ತಾರೆ, ಹಾಗೆ ಕಾಲ ಅಂತಲೂ ಹೇಳ್ತಾರೆ. ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ. ಏನು ಜ್ಞಾನ ಪಡ್ಕೊಂಡಿದ್ದೀವಿ, ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನ ಸಂಪಾದಿಸಿದ್ದೀವಿ, ಅದರ ಫಲ ಏನು ಸಿಗಬೇಕಲ್ಲ, ಮುಕ್ತಿ ಸಿಗಬೇಕಲ್ಲ, ಅದನ್ನು ಕೊಡುವಂಥದ್ದು ಈಶ್ವರ ಅವನ ರೂಪ. ಕಾಲ ಅಂದ್ರೂ ಈಶ್ವರ ಅಂದ್ರೂ ಒಂದೇ. ಕಾಲ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದದ್ದು ಅಂತ ಅರ್ಥ. ಹೀಗೆ ಭಗವಂತನಿಗೆ ಎರಡು ರೂಪಗಳಿವೆ. ಒಳಗೆ ಹೊರಗೆ ಎಲ್ಲ ಕಡೆನೂ ಕೂಡ ಭಗವಂತ ಹೀಗೆ ನಾನಾ ಥರದ ರೂಪಗಳಿಂದ ಇದ್ದಾನೆ ಅನ್ನೋದನ್ನ ಮನುಷ್ಯ ಅಭ್ಯಾಸ ಮಾಡಬೇಕು. ಅಲ್ಲಿ ಪ್ರಶ್ನೆ ಏನು ಬರ್ತದಂದ್ರೆ, ಪುನಃ ಪುನಃ ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು ಅಂತ ಹೇಳಿದ್ರೆ, ಒಂದು ರೂಪದಲ್ಲಿ ಮನಸ್ಸಿಗೆ ನಿಲ್ಲಕ್ಕೆ ಸಾಧ್ಯ ಆದರೆ, ಭಗವಂತನ ಯಾವುದೋ ಒಂದು ಮಂಗಳಮಯವಾದಂಥ ರೂಪ, ಅದರಲ್ಲಿ ಮನಸ್ಸು ನಿಲ್ಲಕ್ಕೆ ಸಮರ್ಥ ಆದರೆ, ಅದಕ್ಕೊಂದಿಷ್ಟು ಅಭ್ಯಾಸ ಆದರೆ ಅಲ್ಲಿ ಅದನ್ನು ಮುಂದುವರಿಸಬಹುದು. ಅಲ್ಲಿ ಅದು ನಿಲ್ಲದೆ ಹೋದರೆ ಬೇರೆ ರೂಪಗಳಲ್ಲಾದರೂ ಮನಸ್ಸಿಡಬಹುದು, ಎಲ್ಲವನ್ನೂ ಮಾಡಬಹುದು. ಈ ಎಲ್ಲ ರೂಪಗಳು ಕೂಡ ಭಗವಂತನದೇ ರೂಪ ಆದ್ರಿಂದ ಎರಡು ರೂಪಗಳನ್ನು ಯಾಕೆ ಹೇಳ್ತಾ ಇದ್ದೀರಿ? ಒಂದೇ ರೂಪದಲ್ಲೇ ಮನಸ್ಸಿಡಬಹುದಲ್ಲ. ಸಾಧಕರಾದವರಿಗೆ ಎರಡೆರಡು ರೂಪಗಳನ್ನು ನೀವು ಚಿಂತಿಸಿರಿ ಅಂತ ಹೇಳ್ತೀರಿ ಯಾಕೆ? ಒಂದೇ ರೂಪವನ್ನು ಚಿಂತಿಸಿ ಅಂತ ಹೇಳ್ಬೋದಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಹೀಗೆ ಉತ್ತರ ಹೇಳಬೇಕು. ಭಗವಂತ ಮೂಲತಃ ಒಬ್ಬನೇ, ಅವನೇ ಅನೇಕ ರೂಪಗಳಿಂದ ಅನೇಕ ಕಡೆ ಇರ್ತಾನೆ. ಅದನ್ನು ನಾವು ತಿಳಿಯಬೇಕಷ್ಟೆ. ಅದಕ್ಕಾಗಿ ಆ ಶ್ಲೋಕ ಹೇಳಿದೆ. ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ಮಾಡ್ತಾನಂತ ಭಗವಂತ. ಅದರಿಂದ ಒಳಗಿರುವ ಪುರುಷ ಎಂಬ ರೂಪದಿಂದ ನಮಗೆ ಜ್ಞಾನ ಕೊಡ್ತಾನೆ, ಹೊರಗಿರುವ ಈಶ್ವರ ಎಂಬ ರೂಪದಿಂದ ನಮಗವನು ಜ್ಞಾನದ ಫಲ ಕೊಡ್ತಾನೆ. ಹೀಗೆ ಕಾರ್ಯ ಬೇರೆ ಬೇರೆ ಆದಾಗ ಆ ಕಾರ್ಯವನ್ನು ಮಾಡುವಂತಹ ಭಗವಂತನ ರೂಪಗಳು ಕೂಡ ಬೇರೆ ಬೇರೆ ಆಗ್ತವೆ. ಸಾಧಕನಾದವನಿಗೆ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ನಿರ್ಬಂಧ ಏನಿಲ್ಲ. ಅವನಿಗೆ ಒಂದೇ ರೂಪವನ್ನು ಚಿಂತಿಸುವುದೇ ಸುಲಭ ಆಗುವುದಂತಾದರೆ ಅವನು ಒಂದೇ ರೂಪವನ್ನೇ ಚಿಂತಿಸಲಿ. ಅವನು ಮತ್ತೆ ಬೇರೆ ರೂಪಗಳನ್ನೇನೋ ಚಿಂತಿಸಬೇಕಾದ ಅಗತ್ಯ ಇಲ್ಲ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಶಾಸ್ತ್ರ ಹೇಳ್ತದೆ. ಅವನಿಗೇನು ರೂಪಗಳಿಗೇನು ಕೊರತೆ ಇಲ್ಲ, ಅನೇಕ ರೂಪಗಳಿವೆ. ನಿಮಗೆಷ್ಟು ಸಾಧ್ಯವೋ ಅಷ್ಟನ್ನು ಚಿಂತಿಸಿರಿ ಅಂತ ಶಾಸ್ತ್ರ ಹೇಳ್ತದೆ. ಸಜಾಯಮಾನೋ ಬಹುಧಾ ವಿಜಾಯತೆ ಅಂತ ಇನ್ನೊಂದು ಕಡೆ. ಎಷ್ಟು ರೂಪಗಳಿವೆ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಶಿಶು ಹುಟ್ಟಿದರೆ ಆ ಶಿಶುವಿನ ಒಳಗೆ ಒಂದು ರೂಪದಿಂದ ಭಗವಂತ ನಮ್ಮ ಮನೆಯಲ್ಲಿ ಹುಟ್ಟಿದ ಅಂತಾನೆ ಅರ್ಥ. ಅದು ಶಿಶು ಇವತ್ತು ಹುಟ್ಟೋದು, ಈಗ 9 ತಿಂಗಳಿನ ಹಿಂದೆ ಅದು ಗರ್ಭಕ್ಕೆ ಬಂತಲ್ಲ, ಆವಾಗ ಅದ್ರ ಜೊತೆ ಭಗವಂತನೂ ಗರ್ಭಕ್ಕೆ ಬಂದ. ಆದ್ರಿಂದಲೇ ಗರ್ಭಿಣಿ ಸ್ತ್ರೀ ಏನಿರ್ತಾಳೆ, ಆ ಗರ್ಭಿಣಿ ಸ್ತ್ರೀ ಅಂದರೆ ಅವಳನ್ನು ಭಗವಂತನ ಪ್ರತೀಕ ಅಂತ ತಿಳ್ಕೊಳ್ಬೇಕು. ನಾವು ಗರ್ಭಗೃಹ ಅಂತ ಅಂತೀವಲ್ಲ, ದೇವಾಲಯದಲ್ಲಿ ಗರ್ಭಗೃಹ ಅಂತ ಏನಂತೀವಲ್ಲ, ಆ ಗರ್ಭಗೃಹ ಅಂತ ಹೇಳುವುದರ ಅರ್ಥ ಏನು? ಗರ್ಭಿಣಿಯ ಗರ್ಭ ಆ ಮಗುವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೊಂಡಿರ್ತದಲ್ಲ, ಅದಕ್ಕೇನು ಧಕ್ಕೆ ಆಗದಂತೆ. ಹಾಗೆ ಈ ಗರ್ಭಗೃಹವೂ ಕೂಡ ಯಾವುದೇ ರೀತಿಯಾದ ಅಪಾವಿತ್ರ್ಯ, ಮಾಲಿನ್ಯ ಆಗದಂತೆ, ಕಳ್ಳಕಾಕರು ಅಲ್ಲಿ ಬಂದು ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನು ಅಪಹರಿಸದಂತೆ ಆ ಗರ್ಭಗೃಹ ಭಗವಂತನನ್ನ ರಕ್ಷಿಸ್ತದೆ. ಈ ಹಿಂದೊಂದ್ಸರಿ ನಾನು ಅದನ್ನು ಹೇಳಿದ್ದೆ. ಈ ನಾವು ಕನ್ನಡದಲ್ಲಿ ಗುಡಿ ಅಂತೀವಿ. ಗುಡಿ ಅಂತ ಯಾಕೆ ಅಂತೀವಿ? ಮತ್ತು ಗುಡಿ ಅನ್ನೋ ಶಬ್ದ ಮೂಲತಃ ಸಂಸ್ಕೃತದ ಶಬ್ದವೇ ಅದು. ಇದನ್ನೊಂದು ಹೇಳಿದ್ದೆ. ಅದೇನು ಅಂದರೆ, ಗುಡಿ ರಕ್ಷಣೆ ಅಂತ ಒಂದು ಧಾತು, ಅದು ರಕ್ಷಿಸ್ತದೆ ಅಂತ. ಗುಡಿ ಭಗವಂತ ಎಲ್ಲ ಕಡೆ ಇದ್ದಾನೆ ಹೌದು, ಆದರೆ ಬೀದಿ ಬೀದಿಗಳಲ್ಲಿ ಎಲ್ಲ ಕಡೆನೂ ಎಲ್ಲಾದರೂ ಭಗವಂತನ ಮೂರ್ತಿಗಳನ್ನು ಇಟ್ಬಿಟ್ರೆ ಆ ಭಗವಂತನ ವಿಗ್ರಹಗಳ ಬಗ್ಗೆ ನಮಗೆ ತಾತ್ಸಾರ ಬಂದು ಅದಕ್ಕೆ ಪೂಜೆಗಳೇ ಮಾಡೋರು ಯಾರು ಇಲ್ದಂತ ಆಗ್ತಾರೆ. ಇವತ್ತು ದೇವಾಲಯಗಳಲ್ಲಿ ಪೂಜೆ ಮಾಡ್ಲಿಕ್ಕೇನೆ ಜನ ಇಲ್ಲದಂತಾಗಿದ್ದಾರೆ, ನಮ್ಗೆ ಅದೆಲ್ಲ ಗೊತ್ತಿದೆ. ಆದ್ರಿಂದ ಒಂದು ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ಆ ಭಗವಂತನ ಮೂರ್ತಿ ಏನಾದರೂ ಇದ್ರೆ
ಅದು ಸುರಕ್ಷಿತವಾಗಿರ್ತದೆ, ಭಗವಂತನ ಸನ್ನಿಧಾನ ಅಲ್ಲಿ ಸುರಕ್ಷಿತ ಆಗಿರ್ತದೆ. ಅದಕ್ಕಾಗಿ ಗುಡಿ, ಭಗವಂತನನ್ನು ರಕ್ಷಿಸುವುದರಿಂದ ಅದಕ್ಕೆ ಗುಡಿ ಅಂತಾರೆ. ಗರ್ಭಗೃಹ ಇಡೀ ದೊಡ್ಡ ಗುಡಿ ಇದ್ರೆ ದೊಡ್ಡ ಗುಡಿಯೊಳಗೆ ಗರ್ಭಗೃಹ ಒಂದು ಸಣ್ಣದಾಗಿರ್ತದೆ. ಹಾಗೆ ಮಗು ಆ ಗರ್ಭದಲ್ಲಿ ಬಂದಾಗ ಅದನ್ನ ಆ ತಾಯಿ ಗರ್ಭದಲ್ಲಿ ಹೊತ್ತು ರಕ್ಷಿಸ್ತಾಳೆ. ಆದ್ರಿಂದ ಎಲ್ಲಾ ಕಡೆ ಭಗವಂತ ಇದ್ದೇ ಇದ್ದಾನೆ. ಮಗು ಗರ್ಭಕ್ಕೆ ಬಂದಾಗ ಇದ್ದಾನೆ, ಗರ್ಭದಿಂದ ಹೊರಗೆ ಬಂದಾಗ ಅವನು ಹುಟ್ಟುತ್ತಾನೆ. ಇದೆಲ್ಲಾ ತರ ಹುಟ್ಟುತ್ತಾನೆ. ಅವತಾರಾಹ ಅಸಂಖ್ಯೇಯಾಹ ಹರೇ ಸತ್ವನಿಧೇರ್ಬುಧ ಅಂತ ಭಾಗವತದಲ್ಲೇ ಹಿಂದೊಂದು ಕಡೆ ಹೇಳ್ತಾರೆ. ಅಸಂಖ್ಯೇಯ ಅವತಾರಗಳು, ಒಂದೆರಡು ರೂಪಗಳಲ್ಲ, ಅನಂತ ರೂಪಗಳು ಅವನಿಗಿವೆ. ಯಥಾ ವಿದಾಸಿನ ಕುಲ್ಯಾಹ ಸರಸಸ್ಸು ಸಹಸ್ರಶಃ ಅಂತ ಅದನ್ನ ಹೇಗೆ ಭಾಗವತ ಒಂದು ಉಪಮಾನ ಕೊಟ್ಟು ಹೇಳ್ತದೆ. ಒಂದು ಎತ್ತರದ ಪ್ರದೇಶದಲ್ಲಿ ಒಂದೇನೋ ಅಣೆಕಟ್ಟು ಅಥವಾ ಒಂದು ನೀರಿನ ಟ್ಯಾಂಕ್ ಏನಾದರೂ ಇದ್ರೆ ಆ ಟ್ಯಾಂಕ್ ಯಾವ್ದಾದ್ರು ಕಾರಣದಿಂದ ಒಡೆದು ಹೋದ್ರೆ, ಅಲ್ಲೇನಾದ್ರೂ ತೂತುಗಳು ಹುಟ್ಟಿದ್ರೆ ಅಲ್ಲಿಂದ ನೀರು ಎಲ್ಲಾ ಕಡೆ ಜೋರಾಗಿ ಧುಮುಕ್ತದಲ್ಲ, ಕೆಳಗೆ ಬರ್ತಿರ್ತಾವಲ್ಲ. ಅಲ್ಲಿ ಎಷ್ಟು ಹನಿ ನೀರುಗಳು ಬಂದವು, ಎಷ್ಟು ಝರಿಗಳು ಬಂದವು ಅಂತ ಯಾರ್ಯಾರು ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಆಗ್ತದೇನೋ? ಏನೂ ಇಲ್ಲ. ಅಂತೂ ನೀರು ಝರಿಗಳ ರೂಪದಲ್ಲಿ, ಕಾಲುವೆಗಳ ರೂಪದಲ್ಲಿ ಕೆಳಗೆ ಹರಿತಾನೆ ಇರ್ತದೆ. ಎತ್ತರ ಪ್ರದೇಶದಲ್ಲಿರುವಂತಹ ಒಂದು ಯಾವ್ದಾದ್ರು ಟ್ಯಾಂಕ್ ಅಂತ ತಿಳ್ಕೊಳ್ಬಹುದು. ಅಥವಾ ನಾವಿದನ್ನ ತುಂಬಾ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಇಂತಹ ಮಳೆಗಾಲದಲ್ಲಿ ಪರ್ವತ ಪ್ರದೇಶಗಳಿಗೆ ಹೋದ್ರೆ, ತಿರುಪತಿ ಇಂಥ ಪ್ರದೇಶಗಳಿಗೆ ಹೋದ್ರೆ, ಆ ಪ್ರದೇಶದಲ್ಲಿ ಸುತ್ತಮುತ್ತಲು ನೋಡಿದ್ರೆ ಎಲ್ಲಾ ಕಡೆಯಿಂದಲೂ ಮಳೆ ನೀರು ಹನಿಗಳು ಕೆಳಗೆ ಇಳಿತಿರ್ತವೆ. ಆ ಥರ ಭಗವಂತನಿಗೆ ಅನೇಕ ರೂಪಗಳಿವೆ. ಜೀವಸ್ಥೋ ಭಗವಾನ್ ವಿಷ್ಣು ಕ್ಷೇತ್ರಜ್ಞ ಇತಿ ಗೀಯತೆ ಹೃದ್ಗತಸ್ತು ಸಯೇವಾತ್ಮ ವ್ಯಾಪ್ತೋಪ್ಯಾತ್ಮೇತಿ ಭಣ್ಯತೆ ಅಂತ ಭಾಗವತದ ತಾತ್ಪರ್ಯದ ಮತ್ತೊಂದು ಮಾತು. ಈ ನಮ್ದೇನು ದೇಹ ಇದೆಯಲ್ಲ, ಇಲ್ಲೂ ಭಗವಂತ ಇದ್ದಾನೆ. ಇದರೊಳಗೆ ಜೀವ ಇದ್ದಾನೆ, ಆತ್ಮ ಜೀವ ಇದ್ದಾನೆ, ಜೀವಾತ್ಮ. ಅವನೊಳಗೆ ಭಗವಂತ ಏನಿದ್ದಾನೆ ಅವನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಕ್ಷೇತ್ರಜ್ಞ ಅನ್ನುವ ಹೆಸರಿನಿಂದ ಭಗವಂತ ಅಲ್ಲಿದ್ದಾನಂತ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ಭಿಧೀಯತೆ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಇಡೀ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರಿದೆ. ಅದರೊಳಗಿರುವ ಭಗವಂತನನ್ನ ಕ್ಷೇತ್ರಜ್ಞ ಅಂತ ಹೆಸರಿಸ್ತಾರೆ. ಮತ್ತೆ ಜೀವದೊಳಗಿರುವ ಭಗವಂತ ಕ್ಷೇತ್ರಜ್ಞ. ಜೀವಕ್ಕೊಂದು ಹೃದಯ ಇದೆಲ್ಲ, ಅದರೊಳಗಿರುವ ಭಗವಂತ ಆತ್ಮ ಅಂತ ಕರೆಸ್ಕೋತಾನೆ. ವ್ಯಾಪ್ತೋಪ್ಯಾತ್ಮೇತಿ ಭಣ್ಯತೆ, ಹೊರಗಿರುವ ಎಲ್ಲಾ ಕಡೆ ವ್ಯಾಪ್ತನಾಗಿರುವ ಭಗವಂತನಿಗೂ ಆಪ್ತ ಅಂತಾರೆ. ಜೀವ ಎಷ್ಟು ಸಣ್ಣದು, ಒಂದ್ ಕಡೆ ಉಪನಿಷತ್ನಲ್ಲಿ ಅದನ್ನು ಹೇಳ್ತಾರೆ. ವಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ, ಕುದುರೆ ಬಾಲ, ಆಕಳಿನ ಬಾಲಕ್ಕಿಂತ ಕುದುರೆ ಬಾಲ ಬಹಳ ನಯವಾಗಿರ್ತದೆ. ಅದರ ಒಂದು ತುಂಬಾ ಸಣ್ಣ ಒಂದು ಕಣ ತಗೋಬೇಕು, ಕತ್ತರಿಸ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ತಗೋಬೇಕು, ಅದನ್ನ 1000 ಭಾಗ ಮಾಡ್ಬೇಕು, ಅದನ್ನ ಮತ್ತೆ 1000 ಭಾಗ ಮಾಡ್ಬೇಕು. ಹೀಗೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದಾಗ ತುಂಬಾ ಸಣ್ಣ ಕಣ, ಕಣ್ಣಿಗೂ ಕಾಣ್ಲಿಕ್ಕಿಲ್ಲ, ಅದು ಕೈಗೂ ಸಿಗ್ಲಿಕ್ಕಿಲ್ಲ, ಅದು ಜೀವನ ಸ್ವರೂಪ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇವತ್ತು 4-6 ಅಡಿ 5-6 ಅಡಿ ಎತ್ತರದ ದೇಹ ನಮಗೆ ಬಂದಿದೆ, ಆದ್ರೆ ಮೂಲತಃ ಆ ಜೀವ ಇರೋದು ಅಷ್ಟು ಸೂಕ್ಷ್ಮ. ಅಷ್ಟು ಸೂಕ್ಷ್ಮವಾದ ಜೀವದೊಳಗೂ ಅದಕ್ಕೂ ಒಂದು ಸ್ವರೂಪ ಇದೆ, ಕೈ ಕಾಲು ಇತ್ಯಾದಿಗಳು ಅದಕ್ಕಿವೆ. ಅದರ ಹೃದಯದೊಳಗೆ ಭಗವಂತ ಇದ್ದಾನೆ. ಹೀಗೆ ಅವನನ್ನ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಅವನನ್ನ ಅಣೋಹು ಅಣೀಯಾನ್ ಮಹತೋ ಮಹೀಯಾನ್ ಅಂತನೂ ಉಪನಿಷತ್ತು ಹೇಳ್ತದೆ. ಅತ್ಯಂತ ಸಣ್ಣದು ಅಂತ ನಾವು ಯಾವುದನ್ನು ತಿಳಿದಿದ್ದೀವಿ, ಅದರೊಳಗೂ ಅವನಿದ್ದಾನೆ. ಅವನು ಇಲ್ಲದೇ ಇರುವ ಜಾಗ ಯಾವುದೂ ಇಲ್ಲ. ಅತ್ಯಂತ ದೊಡ್ಡದು ಅಂತ ಯಾವುದು ಜಗತ್ತು ನಾವು ನೋಡ್ತೀವಿ, ಅದನ್ನು ಮೀರಿಸಿ ಅವನು ಮತ್ತೂ ದೊಡ್ಡವನಾಗಿದ್ದಾನೆ ಅಂತ ಅದರ ಅರ್ಥ. ಅದನ್ನೇ ಒಂದು ದಾಸರ ಹಾಡಿನಲ್ಲಿ, ಚಿಂತೆ ಯಾಕೆ ಮಾಡ್ತಿ ಚಿನ್ಮಯನಿದ್ದಾನೆ, ಜ್ಞಾನಾನಂದ ಸ್ವರೂಪನಾದ ಭಗವಂತ ಎಲ್ಲ ಕಡೆ ಇದ್ದಾನೆ, ನೀವು ಯಾಕೆ ಚಿಂತೆ ಮಾಡೋರಿದ್ದೀರಿ? ಎಲ್ಲ ಕಡೆಯೂ ಭಗವಂತ ಇದ್ದು ನಿಮ್ಮೆಲ್ಲರನ್ನೂ ಸಲಹೆ ಕಾಪಾಡಿಯೇ ಕಾಪಾಡ್ತಾನೆ. ಎಳ್ಳು ಮೊನೆಯ, ಎಳ್ಳೇ ಬಹಳ ಸಣ್ಣ ಕಾಳು, ಅದರ ತುದಿಯಲ್ಲಿ ಭಗವಂತ ಇದ್ದಾನೆ. ಮುಳ್ಳಿನ ತುದಿಯಲ್ಲಿ ಭಗವಂತ ಇದ್ದಾನೆ. ಎಲ್ಲಾ ಕಡೆನೂ ಕೂಡ ಅವನು ಇದ್ದೇ ಇದ್ದಾನೆ. ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ಋಷು ಪಾಂಡವ. ಎಲ್ಲಾ ಕಡೆನೂ ಕೂಡ ಪಶುಗಳು ಮೊದಲಾದ ಜೀವಿಗಳು, ಪರಮಾತ್ಮ, ಯಾವುದೇ ದೇವತೆಗಳು ಎಲ್ಲೇ ಇರಲಿ ಎಲ್ಲಾ ಕಡೆನೂ ಕೂಡ ಭಗವಂತನ ಅನುಸಂಧಾನ ಮಾಡಲೇಬೇಕು. ಪಶು ಪಕ್ಷಿಗಳಲ್ಲೇ ಭಗವಂತನನ್ನು ಕಾಣಬೇಕು ಅಂದಮೇಲೆ ಮನುಷ್ಯರಲ್ಲಿ ಕಾಣಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಏನು? ಅದರಲ್ಲಿ ಅಷ್ಟೇ ಅಲ್ಲ, ಮನುಷ್ಯರಲ್ಲೂ ಕೂಡ
ನಮಗೆ ಯಾರ್ಯಾರ ಬಗ್ಗೆನೂ ಏನೇನೋ ಪೂರ್ವಗ್ರಹಗಳಿರ್ತವೆ. ಅಂಥ ಎಲ್ಲ ಮನುಷ್ಯರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಶತ್ರುಗಳಲ್ಲೂ ಇದ್ದಾನೆ, ಮಿತ್ರರಲ್ಲಿದ್ದಾನೆ, ದುಷ್ಟರಲ್ಲಿದ್ದಾನೆ, ಸಜ್ಜನರಲ್ಲಿದ್ದಾನೆ. ಎಲ್ಲ ಕಡೆಯೂ ಕೂಡ ಭಗವಂತ ಇದ್ದೇ ಇದ್ದಾನೆ. ಅವನು ಎಲ್ಲ ಕಡೆನೂ ರೂಪ ಇದೆ. ಆ ಎಲ್ಲ ರೂಪನೂ ಕೂಡ ಸಮಾನವಾಗಿ ಶಕ್ತಿ ಉಳ್ಳದ್ದು. ಅದರ ಶಕ್ತಿಗೇನೂ ಕೊರತೆ ಇಲ್ಲ. ಆದರೆ ಎಲ್ಲೆಲ್ಲೇ ಭಗವಂತ ಇದ್ರೂ ಕೂಡ ಆ ಒಂದು ಅಧಿಷ್ಠಾನ ಏನಿರ್ತದಲ್ಲ, ಆ ಭಗವಂತನನ್ನು ತನ್ನ ಹೃದಯದಲ್ಲಿ ಹೊತ್ತಂತ ಒಂದು ಜೀವ, ಅದು ಎಲ್ಲ ಕಡೆನೂ ಸಮಾನವಾಗಿ ಶಕ್ತಿಯನ್ನು ತೋರಿಸೋದಿಲ್ಲ. ಆನೆಯೊಳಗೂ ಭಗವಂತ ಇದ್ದಾನೆ, ಇರುವೆಯೊಳಗೂ ಭಗವಂತ ಇದ್ದಾನೆ. ಆದರೆ ಆನೆ ಮಾಡುವ ಕೆಲಸವನ್ನು ಇರುವೆಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಷ್ಟು ಒಳಗೆ ಭಗವಂತ ಇದ್ರೂ ಕೂಡ ಆ ಶಕ್ತಿಯನ್ನು ಅವನಲ್ಲಿ ವ್ಯಕ್ತ ಮಾಡಲಿಲ್ಲ. ಭಗವಂತ ಇದ್ದಾನೆ ಹೌದು, ಆದ್ರೆ ವ್ಯಕ್ತ ಮಾಡಲಿಲ್ಲ. ವ್ಯಕ್ತ ಮಾಡಬೇಕಾದ್ರೆ ಆ ಅಧಿಷ್ಠಾನಕ್ಕೂ ಅಂಥದ್ದು ಶಕ್ತಿ ಬೇಕಲ್ಲ. ನಮಗಿದು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಗೊತ್ತಿರ್ತದೆ. ವಿದ್ಯುತ್ ಎಲ್ಲ ಕಡೆ ಪ್ರವಹಿಸ್ತಿರ್ತದೆ. ಸಣ್ಣ ಬಲ್ಪಿನಲ್ಲೂ ವಿದ್ಯುತ್ ಇರ್ತದೆ, ದೊಡ್ಡ ಬಲ್ಪಿನಲ್ಲೂ ವಿದ್ಯುತ್ ಇರ್ತದೆ. ಸಣ್ಣ ಬಲ್ಪಿನ ಶಕ್ತಿ ಕಡಿಮೆ ಆದ್ರಿಂದ ಅಲ್ಲಿ ಬರೋ ಬೆಳಕು ಕಡಿಮೆ. ಆದ್ರೆ ಆ ವಿದ್ಯುತ್ತಿಗೆ, ಅದ್ರೊಳಗಿರುವ ವಿದ್ಯುತ್ತಿಗೆ ಹೆಚ್ಚು ಬೆಳಕು ಕೊಡುವ ಶಕ್ತಿ ಇದ್ದೇ ಇರ್ತದೆ. ಹೆಚ್ಚು ಕಡಿಮೆ ನಾವು ಮೈ ಮರೆತರೆ ನಮ್ಮನ್ನ ಕೊಂದೇ ಹಾಕುವಂತ ಶಕ್ತಿಯೂ ಅದಕ್ಕಿರ್ತದೆ. ಶಕ್ತಿಗೇನು ಕೊರತೆ ಇಲ್ಲ. ಆದ್ರೆ ಹೊರಗಿನ ಬಲ್ಬ್ ಎಷ್ಟು ಶಕ್ತಿ ಉಳ್ಳದ್ದೋ ಅಷ್ಟಕ್ಕನುಸಾರವಾಗಿ ಅಲ್ಲಿ ಬೆಳಕು ಅಂತ. ಈಗ ಅದರ ಅರ್ಥ ನಾವು ತಿಳ್ಕೊಳ್ಬೇಕು. ಪ್ರತಿಮಾವತ್ ಧರೇ ರೂಪಂ ತಿರಿಯಂಗ್ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ ಹೇಳ್ತದೆ. ಕಲ್ಲಿನ ಕಟ್ಟಿಗೆದು ಲೋಹದ ವಿಗ್ರಹ ಮಾಡಿ ನಾವು ಪೂಜಾ ಮಾಡ್ತೀವಿ ಗರ್ಭಗುಡಿಯಲ್ಲಿ. ಅದರಂತೆ ಪ್ರತಿಯೊಂದೂ ಭಗವಂತನ ಪ್ರತಿಮೆನೆ. ಹೇಗೆಂದ್ರೆ ತಿರಿಯಂಗ್ ನರ ಸುರಾದಯ, ತಿರಿಯಕ್ ಪ್ರಾಣಿಗಳು, ಆನೆ, ಕುದುರೆ, ಗೋವು, ನಾಯಿ, ಈ ಎಲ್ಲ ಪ್ರಾಣಿಗಳು ಭಗವಂತನ ಪ್ರತಿಮಾ. ನರರು, ಮನುಷ್ಯರು ಭಗವಂತನ ಪ್ರತಿಮೆ. ಸುರಾದಯ, ದೇವತೆಗಳು ಭಗವಂತನ ಪ್ರತಿಮಾ. ಶಿಲಾವತ್ ಪ್ರತಿಮೆ ವೇಷ ವಿಷ್ಣೋರ್ಲೋಕ ಚತುರ್ದಶಿ. ಒಂದು ಕಡೆ ಬಯಲು ಪ್ರದೇಶದಲ್ಲಿ ಬಂದು ಸುತ್ತಮುತ್ತಲು ಎಲ್ಲಾ ಕಡೆ ಕಣ್ಣು ಹಾಯಿಸಿದ್ರೆ ವಿಶಾಲವಾದ ಪೃಥ್ವಿ ಕಾಣಿಸ್ತದೆ, ಹರಿಯುವ ನೀರು ಕಾಣಿಸ್ತದೆ, ಬೀಸುವ ಗಾಳಿ ಅನುಭವಕ್ಕೆ ಬರ್ತದೆ, ತೇಜಸ್ಸು ಬೆಂಕಿ ನಮ್ಮ ಅನುಭವಕ್ಕೆ ಬರ್ತದೆ, ಆಕಾಶ ಇದೆ. ಇದೆಲ್ಲ ಇಷ್ಟೇ. ಇಡೀ ಎಲ್ಲ ಕಡೆ ಬ್ರಹ್ಮಾಂಡದಲ್ಲೂ ಭಗವಂತ ಇದ್ದಾನೆ. ಇಡೀ ಬ್ರಹ್ಮಾಂಡವೇ ಒಂದೊಂದು ವಿಗ್ರಹ. ಶಿಲಾವತ್ ಪ್ರತಿಮೆ ವೇಷ ವಿಷ್ಣೋ ಲೋಕ ಚತುರ್ದಶಿ. 14 ಲೋಕಗಳು ಅವನ ಪ್ರತಿಮೆ. ಆದ್ರೆ ಆ 14 ಲೋಕಗಳು ಅವನ ಪ್ರತಿಮೆ. ಆನೆಯೂ ಅವನ ಪ್ರತಿಮೆ ಹೌದು, ಇರುವೆಯೂ ಅವನ ಪ್ರತಿಮೆ ಹೌದು. ಎಲ್ಲಾ ಕಡೆ ಆ ಥರದ ಅಭಿಷೇಕ, ಪಂಚಾಮೃತ ಇತ್ಯಾದಿಗಳನ್ನು ಮಾಡಿ ಅದು ಅರ್ಚನೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಬೇಕಲ್ಲ. ಒಂದೊಂದು ಕಡೆ ಒಂದೊಂದು ರೀತಿಯಾದ ಪೂಜಾ ಅಷ್ಟೆ, ಎಲ್ಲರಿಗೂ ಸಮಾನವಾದ ಪೂಜಾ ಅಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಸ್ವಪಾಕೇಶ ಪಂಡಿತಾ ಸಮದರ್ಶಿನ. ಭಗವದ್ಗೀತಾದ ಒಂದು ಮಾತು. ಜ್ಞಾನಿಯಾದ ಬ್ರಾಹ್ಮಣ, ಬ್ರಾಹ್ಮಣ ಅಂದ್ರೆ ಜ್ಞಾನಿ ಅಂತ ಅರ್ಥ. ನಿರ್ದಿಷ್ಟವಾಗಿ ಅದು ಮೊದಲು, ಅದಕ್ಕೆ ಆ ಶಬ್ದದ ಮೊದಲ ಅರ್ಥ ಜ್ಞಾನಿ ಅಂತ. ಮುಂದಿನ ಅರ್ಥಗಳೆಲ್ಲ ಆಮೇಲೆ. ಮೊದಲ ಪ್ರಾಥಮಿಕವಾದ ಅರ್ಥ, ಅತ್ಯಂತ ಮುಖ್ಯವಾದ ಅರ್ಥ. ಬ್ರಹ್ಮ ಅಂದ್ರೆ ಪರಮಾತ್ಮ. ಅವನನ್ನು ಯಾರು ತಿಳ್ಕೋತಾನೆ ಅವನು ಬ್ರಾಹ್ಮಣ, ಯಾರು ತಿಳ್ಕೋಬೇಕು ಅವನು ಬ್ರಾಹ್ಮಣ. ಆದ್ರಿಂದ ಆ ಬ್ರಹ್ಮನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡುವವರೆಲ್ಲರೂ ಕೂಡ ಆ ಅರ್ಥದಲ್ಲಿ ಬ್ರಾಹ್ಮಣರೇ. ವಿದ್ಯಾ ಇದೆ, ವಿನಯ ಇದೆ, ಉತ್ತಮವಾದ ನಡವಳಿಕೆ ಇದೆ. ಅಂಥದ್ದೆಲ್ಲದರಿಂದ ಕೂಡಿದಂತಹ ಒಬ್ಬ ಜ್ಞಾನಿ ನಮಗೆ ಸಿಕ್ಕರೆ, ಒಂದು ಆಕಳು ನಮಗೆ ಸಿಕ್ಕರೆ, ಆನೆ ಸಿಕ್ಕರೆ, ನಾಯಿ ಮಾಂಸವನ್ನು ತಿನ್ನುವಂಥ ತುಂಬಾ ನೀಚ ಅಂತ ನಾವು ಯಾರನ್ನಾದ್ರೂ ಬೈಕೋತಿರ್ತೇವಲ್ಲ, ಅಸಂಸ್ಕೃತರು ಅಂತೆಲ್ಲ, ಅಂಥವನು ಸಿಕ್ಕರೆ ಅಲ್ಲೂ ಸಮ ಶಬ್ದವಾಚ್ಯನಾಗಿ ಭಗವಂತ ಇದ್ದಾನೆ. ಜ್ಞಾನಿಗಳು ಆ ಭಗವಂತನ ಅಲ್ಲಿ ಕಂಡೇ ಕಾಣ್ತಾರೆ. ಅದೇ ನಾ ಅವಾಗ ಹೇಳಿದಂತೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ಪೂಜಾ. ಗೋವಿಗೆ ಗೋಗ್ರಾಸ ಇತ್ಯಾದಿಗಳನ್ನು ಕೊಟ್ಟು ಗೋಸೇವಾ ಮಾಡ್ತೇವೆ. ನಾಯಿ ಕಾಲಿಗೆ ಬಿದ್ದು ನಾಯಿಗೇನು ಪೂಜಾ ಮಾಡೋದಿಲ್ಲ. ಭಗವಂತ ಇದ್ದಾನೆ ಹೌದು, ಆದ್ರೆ ಪೂಜಾ ಅದಿಲ್ಲ. ಆದ್ರೆ ಅಲ್ಲಿಯೂ ಕೂಡ ಭಗವಂತನನ್ನು ಕಾಣಬೇಕು. ನಾಯಿಯನ್ನು ವಿನಾಕಾರಣವಾಗಿ ಹಿಂಸಿಸಿ ಅದಕ್ಕೆ ಕಷ್ಟ ಕೊಟ್ಟು ಮಾಡಬಾರದು. ಒಂದೊಂದು ಕಡೆ ಒಂದೊಂದು ರೀತಿಯಾದ ಪೂಜಾ ಭಗವಂತನಿಗೆ. ಯಥಾರ್ಹತಃ ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ಋಷು ಪಾಂಡವ. ಎಲ್ಲೆಲ್ಲಿ ಹೇಗೋ, ಎಲ್ಲೆಲ್ಲಿ ಯಾವ್ದಾವ ಥರದ ಪೂಜೆ ಮಾಡಲಿಕ್ಕೆ ಸಾಧ್ಯವೋ, ಮಾಡಿದರೆ ಯೋಗ್ಯ ಆಗ್ತದೋ ಆ ಥರ ಭಗವಂತನನ್ನ ಪೂಜಿಸ್ಬೇಕಂತ.
ಸರ್ವತ್ರ ಆತ್ಮೇಶ್ವರಾನ್ ವೀಕ್ಷಾ ಅಂತ ಏನು ಬಂತಲ್ಲ, ಈ ಮಾತಿಗೆ ಮತ್ತೂ ಒಂದು ರೀತಿಯಾದ ಅರ್ಥ ಮಾಡಬೇಕು ಅಂತ ನನಗೆ ಅನೇಕ ಕಡೆ ಕಾಣಿಸ್ತಿರ್ತದೆ. ಎಲ್ಲಾ ಕಡೆ ಭಗವಂತನನ್ನು ಕಾಣಬೇಕು, ಜಡದಲ್ಲಿ ಕಾಣಬೇಕು, ಚೇತನದಲ್ಲಿ ಕಾಣಬೇಕು, ಸಜ್ಜನ ದುರ್ಜನ ಎಲ್ಲ ಜಾತಿ ಜನ ವರ್ಗಗಳು, ಪಂಡಿತ ಪಾಮರ ಎಲ್ಲಾ ಕಡೆನೂ ಭಗವಂತನನ್ನು ಕಾಣಬೇಕು ಅಂತ ಒಂದು ಸಂಗತಿ. ಇನ್ನೊಂದು, ಸರ್ವತ್ರ ಅಂದ್ರೆ ಎಲ್ಲಾ ಕೆಲಸಗಳು, ನಮ್ಮ ಸುತ್ತಮುತ್ತಲು ಆಗುವಂತಹ ಏನೇನು ಆಗು ಹೋಗುಗಳಿವೆ ಅಲ್ಲ, ಅಲ್ಲಿಯೂ ಎಲ್ಲಾ ಕಡೆಯೂ ಕೂಡ ಭಗವಂತನ ಮಹಿಮೆಯನ್ನು ಕಾಣಬೇಕು ಅಂತನ್ನೋದು ಇನ್ನೊಂದು ಅರ್ಥ ನನಗೆ ಕಾಣಿಸ್ತದೆ. ಇದರಿಂದ ಏನಾಗ್ತದೆ, ಈ ಥರದ ಆಲೋಚನೆ ಮಾಡಿದ್ರಿಂದ ಏನಾಗ್ತದೆ ಅಂದ್ರೆ ಮನುಷ್ಯನ ಮನಸ್ಸು ಶಾಂತ ಆಗ್ತದೆ. ಸುತ್ತಮುತ್ತಲಿನ ಆಗು ಹೋಗುಗಳೇನಿವೆ ಅಲ್ಲ, ಈ ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದಾಗಿನಿಂದ ಸಾಯುವವರೆಗೆ ನಮ್ಮ ಜೀವಮಾನದಲ್ಲಿಯೂ ನಮ್ಮ ಸುತ್ತಮುತ್ತಲಿನ ಜೀವಮಾನದಲ್ಲಿಯೂ ಅನೇಕ ಥರದ ಏಳು ಬೀಳುಗಳೆಲ್ಲ ಕಾಣ್ತಿರ್ತೇವೆ. ಅದಕ್ಕೆಲ್ಲ ಅನೇಕ ಬಾರಿ ನಾವು ಕೋಪ ತಾಪಗಳ ಮೂಲಕ ಪ್ರತಿಕ್ರಿಯಿಸ್ತೇವೆ. ಅದರಿಂದ ನಮಗೆ ದುಃಖ ಆಗ್ತದೆ, ಕೆಲವು ಕಡೆ ಸಂತೋಷ ಆಗ್ತದೆ, ಕೆಲವು ಕಡೆ ಏನೂ ಆಗೋದಿಲ್ಲ. ಇಂಥ ಪ್ರತಿಯೊಂದು ಆಗು ಹೋಗುವಿನಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ಕಾಣುವುದನ್ನು ಅಭ್ಯಾಸ ಮಾಡಬೇಕು. ಅದಕ್ಕೂ ಭಾಗವತದ ಒಂದು ಕಡೆ ಅದನ್ನು ವರ್ಣನೆ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚ ಯನ್ಮಿಥಃ ಅಂತ. ಭಗವಂತನ ಮಹಿಮಾವನ್ನು ಕಾಣೋದು ಹೇಗೆ? ಇದೆಲ್ಲ ಭಗವಂತನ ಮಹಿಮೆನೆ. ಈಶ್ವರಸ್ಯ, ಈಶ್ವರ ಅಂದ್ರೆ ನಮ್ಮ ಹೃದಯದೊಳಗಿರುವಂಥವನು. ಈಶ್ವರ ಸರ್ವಭೂತಾನಾಂ ಹೃದಯೇಶೇರ್ಜುನ ತಿಷ್ಠತೆ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂತ ಭಗವದ್ಗೀತಾ. ಈ ನಾವೆಲ್ಲ ಯಂತ್ರದ ಗೊಂಬೆಗಳಿದ್ದ ಹಾಗೆ, ಅಥವಾ ಒಂದು ಯಂತ್ರದಲ್ಲಿ ನಮ್ಮನ್ನೆಲ್ಲ ಕೂಡಿಸಿದ್ದಾರೆ. ತಿರುಗು ಗಾಲಿ ಇತ್ಯಾದಿಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಯಂತ್ರಗಳು, ಅದರಲ್ಲಿ ನಮ್ಮಂಥವ್ರು ಎಲ್ಲರನ್ನೂ ಕೂಡಿಸಿಬಿಟ್ಟಿದ್ದಾನೆ ಭಗವಂತ. ಕೂಡಿಸಿ ಆ ಯಂತ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಜೀವನ ಚಕ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ನಮ್ಮನ್ನ ಅವನು ಭ್ರಾಮಯನ್ ತಿರುಗಾಡಿಸ್ತಾ ಇದ್ದಾನೆ. ಇವತ್ತು ಕೆಳಗಿದ್ದವನು ನಾಳೆ ಮೇಲೆ ಹೋಗ್ಬೇಕು, ಮೇಲಿದ್ದವನು ಇವತ್ತು ಕೆಳಗೆ ಬರಬೇಕು, ಎಡಕ್ಕಿದ್ದವನು ಬಲಕ್ಕೆ, ಬಲಕ್ಕಿದ್ದವನು ಕೆಳಗೆ ಬರಬೇಕು. ಗೀತಾದಲ್ಲಿ ಹೇಳಿರುವ ಒಂದು ಉದಾಹರಣೆ ಇದು. ಹೀಗೆ ಮೇಲಿದ್ದವನು ಕೆಳಗೆ ಬರುವಾಗ, ಕೆಳಗಿದ್ದವನು ಮೇಲೆ ಹೋಗುವಾಗ ಅವನಿಗೆ ತಲೆ ತಿರುಗಿದಂತ ಆಗ್ತದೆ. ನಮ್ಗೆ ಅನುಭವ ಇದೆ. ಹಾಗೆ ಸಂಸಾರದಲ್ಲೂ ಕೂಡ ಈ ಎಲ್ಲ ಏಳು ಬೀಳುಗಳನ್ನು ಮೇಲೆ ಎದ್ದು ಬಹಳ ಎತ್ತರದ ಸ್ಥಾನ ಸಿಕ್ಕಾಗ ಕೆಲವ್ರಿಗೆ ತಲೆ ತಿರುಗಿದಂತ ಆಗ್ತದೆ. ಅವ್ರಿಗೆ ಅಹಂಕಾರನೇ ಬಂದ್ಬಿಡ್ತದೆ. ಬಿದ್ದಾಗ ಪರಿತಾಪಿಸ್ತಾರೆ. ಇದೆಲ್ಲ ಜೀವನದಲ್ಲಿ ಆಗ್ತದೆ. ಮನುಷ್ಯ ಅದನ್ನು ಸಹಿಸ್ಕೋಬೇಕಷ್ಟೆ. ನಾನು ಈಶ್ವರ ಎಂಬ ರೂಪದಿಂದ ಒಳಗಿದ್ದು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾನೆ. ಇದು ಎಲ್ಲವೂ ಈಶ್ವರನ ಚೇಷ್ಟ ಅಂತ, ಈಶ್ವರನ ಲೀಲೆ ಇದು. ಅದೇನು? ಮಿಥೋ ನಿಘ್ನಂತಿ ಭೂತಾನೆ. ಒಂದು ಕಡೆ ಯಾವುದಾದ್ರೂ ಪ್ರದೇಶದಲ್ಲಿ ಯಾರನ್ನಾದ್ರೂ ಒಂದು ಬಾರಿ ನಾವು ಗಮನಿಸೋಣ, ಇಬ್ಬರು ಪರಸ್ಪರ ಹೊಡೆದಾಡ್ತಿರ್ತಾರೆ ಇವತ್ತು, ಯಾವ್ದಾವುದೋ ಕಾರಣದಿಂದ, ಸ್ವಾರ್ಥದ ಕಾರಣದಿಂದ, ಮತ್ಯಾವುದೋ ದುರ್ಬುದ್ಧಿಯ ಕಾರಣದಿಂದ, ಇನ್ನೇನೇ ಕಾರಣದಿಂದ, ಹಣಕ್ಕಾಗಿ, ಹೊನ್ನಿಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ, ಯಾವುದಾವುದೋ ಕಾರಣಕ್ಕಾಗಿ, ಅಧಿಕಾರಕ್ಕಾಗಿ ಪರಸ್ಪರ ಹೊಡೆದಾಡ್ತಿರ್ತಾರೆ. ದೈಹಿಕವಾಗಿ ಹೊಡೆದಾಡ್ತಿರ್ತಾರೆ, ಹಿಂಸಿಸ್ತಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಒಬ್ಬರನ್ನೊಬ್ಬರು ಹಿಂಸಿಸ್ತಿರ್ತಾರೆ. ಇದು ನಡೆದಿರ್ತದೆ. ಇನ್ನೊಂದು ಸ್ವಲ್ಪ ಕಾಲ ಆದ್ಮೇಲೆ ಅವರನ್ನೇ ನೋಡಿದ್ರೆ ಭಾವಯಂತಿ ಚ ಯನ್ಮಿಥಃ, ಅವರಷ್ಟು ಗೆಳೆಯರೇ ಇನ್ಯಾರೂ ಇಲ್ಲೇನೋ, ಹುಟ್ಟಿದಾರಭ್ಯ ಅವರಿಬ್ರು ಗೆಳೆಯರೇನೋ ಅನ್ನುವಂತೆ ಕೈಯಲ್ಲಿ ಕೈ ಹಾಕೊಂಡು ತಿರುಗಾಡ್ತಿರ್ತಾರೆ. ಕೇಳಿದ್ರೆ ಜಗತ್ತಿನಲ್ಲಿ ಯಾರೂ ಶಾಶ್ವತವಾಗಿ ವೈರಿಗಳಲ್ರಿ, ಯಾರು ಮಿತ್ರರೂ ಅಲ್ಲ ಅಂತ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೋತಾರೆ. ಯಾಕೆ ಶತ್ರುಗಳಾದರೂ ಪರಸ್ಪರ ಯಾಕೆ ಬಡದಾಡಿಕೊಂಡ್ರು? ದುರ್ಬುದ್ಧಿಯ ಕಾರಣದಿಂದ ಬಡದಾಡ್ಕೊಂಡ್ರು. ಈಗ ಮತ್ತೆ ಒಂದಾಗಿದ್ದಾರೆ. ಯಾಕೆ ಒಂದಾಗಿದ್ದಾರೆ ಅಂದ್ರೆ ಅದು ಒಂದು ದುರ್ಬುದ್ಧಿ, ಅದೇನು ಸದ್ಬುದ್ಧಿ ಅಲ್ಲ. ಮತ್ತೊಂದೇನು ಸ್ಥಾನ ಮಾನ ಧನದ ಅಧಿಕಾರದ ಆಸೆ. ಇಬ್ರು ಸೇರಿ ಮೂರನೇ ಒಂದ್ ಜೊತೆ ಬಡದಾಡೋಣ ಬಾ ಅಂತ. ಇವ್ರು ಬಡದಾಡುವುದನ್ನು ನಿಲ್ಸಿಲ್ಲ, ಮೂರನೇ ಅವ್ರ ಜೊತೆ ಬಡದಾಡೋಣ ಬಾ ಅಂತ ಇವರಿಬ್ರು ಒಟ್ಟಾಗಿದ್ದಾರೆ ಅಷ್ಟೆ. ಈ ಥರ ಮನುಷ್ಯ ಮಾಡ್ತಿರ್ತಾನೆ. ಇದರಲ್ಲಿ ಈ ಥರ ಹೊಡೆದಾಡುವವರಲ್ಲಿ ಮತ್ತೆ ರಾಜಿ ಮಾಡಿಕೊಂಡು ಮುನ್ನಡೆಯುವವರಲ್ಲಿ ಪರಸ್ಪರ ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ. ಪುರುಷರೇ ಪರಸ್ಪರ ಇದ್ದಾರೆ, ಸ್ತ್ರೀಯರೇ ಪರಸ್ಪರ ಇದ್ದಾರೆ. ಪಂಡಿತರಿದ್ದಾರೆ, ಪಾಮರರಿದ್ದಾರೆ, ಅಧಿಕಾರಸ್ಥರಿದ್ದಾರೆ, ಬಹಳ ಉನ್ನತ ಸ್ಥಾನದಲ್ಲಿದ್ದವ್ರೆ, ಅವರು ಆ ಥರ ಮಾಡ್ತಾರೆ. ತೀರಾ ಕೆಳಗಿನ ಸ್ಥಾನದಲ್ಲಿದ್ದಾರೆ, ಅವರು ಹೀಗೆ ಮಾಡ್ತಿರ್ತಾರೆ. ಅಂತೂ ಯಾವ್ಯಾವುದೋ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಪರಸ್ಪರರನ್ನು ಹಿಂಸಿಸ್ತಿರ್ತಾರೆ. ಈ ಜಗತ್ತಿನಲ್ಲಿ
ಹುಟ್ಟಿ ಬಂದ ಮೇಲೆ ಆಹಾರಕ್ಕಾಗಿ ಆದ್ರೂ ಸಸ್ಯಾಹಾರ ತಿಂದೇವು ಅಂದ್ರೂ ಆ ಸಸ್ಯದಲ್ಲೂ ಒಂದು ಜೀವ ಇದೆ, ಅದಕ್ಕಾದ್ರೂ ಒಂದಿಷ್ಟು ತೊಂದರೆ ಕೊಟ್ಟೇ ಕೊಡ್ತೇವೆ. ಈ ತರ ಮಾಡ್ತಾನೆ ಹೋಗಿದ್ದೇವೆ, ಹುಟ್ಟಿದಾರಂಭ ಇದನ್ನು ಮಾಡ್ತಾ ಇದ್ದೇವೆ, ಅಂತೂ ಯಾರಿಗಾದ್ರೂ ತೊಂದರೆ ಕೊಡ್ತೇವೆ, ಮತ್ತೊಂದು ಬಾರಿ ಭಾರಿ ಸಜ್ಜನದಂತೆ ತೋರಿಸ್ಕೊಂಡು ಓಡಾಡ್ತೇವೆ. ಹೀಗೆ ನಮ್ಮ ಸುತ್ತಮುತ್ತ ಏನೇ ನಡೆದ್ರು ಅದೆಲ್ಲವೂ ಭಗವಂತನ ಲೀಲೆ ಅಂತ ತಿಳಿದುಕೋ. ಹಾಗೆ ತಿಳ್ಕೊಂಡ್ರೆ ಅದ್ರ ಬಗ್ಗೆ ನಮ್ಗೇನೊಂದು ಉದ್ವೇಗ ಆಗ್ತಿರ್ತದಲ್ಲ, ನಮ್ಮ ಜೀವಮಾನದಲ್ಲೇ ಹಾಗಾಗಲಿ ಅಥವಾ ಇನ್ನೊಬ್ರು ನಮ್ಮ ಸಮೀಪದವರ ಜೀವಮಾನದಲ್ಲಿ ಹಾಗಾಗಲಿ, ಅದೇನೇ ಆದ್ರೂ ನಮ್ಮ ಮನಸ್ಸಿನಲ್ಲಿ ಅಷ್ಟು ತಳಮಳ ಆಗೋದಿಲ್ಲ, ತಳಮಳದ ಅಲೆಗಳು ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಅಂಥದ್ದೊಂದು ಆಲೋಚನೆಯನ್ನು ಕೂಡ ಮನುಷ್ಯ ಮಾಡಬೇಕು. ಏನು ಜಗತ್ತಿನಲ್ಲಿ ನಡೆಯುವುದಿದ್ರೂ ಪ್ರತಿಯೊಂದು ಭಗವಂತನ ಲೀಲೆ ಅಂತ ಅದನ್ನ ಸ್ವೀಕಾರ ಮಾಡಬೇಕು. ನನ್ನ ಜೀವಮಾನದಲ್ಲಿ ನಡೆಯಲಿ, ಮತ್ತೊಬ್ಬರ ಜೀವಮಾನದಲ್ಲೇ ನಡೆಯಲಿ. ಮುಂದೆ ಅದರ ನಂತರ ಬರುವುದು ಕೈವಲ್ಯ ಶಿಕ್ಷಣ ಅಂತ, ಅದು 13ನೇದು. ಈಗಾಗಲೇ ಹಿಂದೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಕ್ಷಿಪ್ತ ವಿವರ ಆಗಿದೆ, ಅದನ್ನ ಈಗ ಮತ್ತೆ ನಾವು ನೋಡ್ತಿದ್ದೇವೆ. ಕೈವಲ್ಯ ಅಂದ್ರೆ ಏನು? ಈ ಏಕಾಂಗಿಯಾಗಿರುವುದು ಕೈವಲ್ಯ ಅಂತ ಏನಾದ್ರು ಹೇಳ್ಬೇಕಾ? ಕೇವಲ ಅವನೊಬ್ಬನೇ ಬಂದ ಇನ್ಯಾರೂ ಬರಲಿಲ್ಲ ಅಂತ ಹೇಳ್ತಿರ್ತಾರೆ. ಏಕಾಂಗಿಯಾಗಿರೋದನ್ನ ಕೈವಲ್ಯ ಅಂತ ಹೇಳಬೇಕು ಹೇಗೆ ಅಂದ್ರೆ, ಕೇವಲ ಒಬ್ಬನೇ ಇದ್ದು ಏನು ವಿಶೇಷ ಸಾಧನೆ ಮಾಡದೆ ಹೋದ್ರೆ, ವ್ಯರ್ಥವಾಗಿ ಕಾಲ ಕಳೆದ್ರೆ ಅದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ಸಾಧನೆಯೂ ಅಲ್ಲ. ತ್ಯಾಗ, ನಮ್ಮಲ್ಲಿ ನಮ್ಮ ಅಧಿಕಾರ ಸ್ಥಾನಮಾನ ಇತ್ಯಾದಿಗಳಿಂದ ತ್ಯಜಿಸುವುದಕ್ಕೆ ತ್ಯಾಗ ಅಂತ ಅನ್ನೋದು ಹೇಗೆ? ಏನು ತ್ಯಾಗ ಅಂದ್ರೆ? ತ್ಯಾಗ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳು ಕೂಡ ಕಾಣ್ತವೆ. ಭಾಗವತದಲ್ಲಿ ತ್ಯಾಗ ಅಂದ್ರೆ ಸನ್ಯಾಸ, ಇನ್ನೊಬ್ರಿಗೆ ಕೊಟ್ಟು ಬಿಡೋದು. ಸನ್ಯಾಸನೂ ಕೂಡ ಕರ್ಮ ಪರಿತ್ಯಾಗ ಮಾಡುವುದು, ಕರ್ಮಗಳನ್ನು ಮಾಡುವುದನ್ನು ಬಿಟ್ಟು ಬಿಡೋದು. ಇದಕ್ಕೇನೆ ಸನ್ಯಾಸ ಅಂತ ಏನಾದ್ರು ಹೇಳ್ಬೇಕಾ ಅಂದ್ರೆ, ಕರ್ಮವನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳುವುದೇ ಸನ್ಯಾಸ ಅಲ್ಲ. ಅದೇನು ದೊಡ್ಡ ಅದರದ್ದೇನು ಸಾಧನೆಯೂ ಇಲ್ಲ, ಏನು ದೊಡ್ಡ ಪುರುಷಾರ್ಥವೂ ಇಲ್ಲ. ಯಾಕೆಂದ್ರೆ ಕಲ್ಲು, ಮಣ್ಣು, ಗೋಡೆ ಇವೆಲ್ಲ ಸುಮ್ಮನೆ ಇವೆ ಅಲ್ಲ, ಅವಕ್ಕೇನಾದ್ರು ಮೋಕ್ಷ ಆಗ್ತದನ? ಅವೆಲ್ಲ ಸನ್ಯಾಸ ಸ್ವೀಕಾರ ಮಾಡಿವೆ, ದೊಡ್ಡ ಸಾಧನೆ ಮಾಡಿವೆ ಅಂತ ಕಲ್ಲು, ಗೋಡೆ, ಮಣ್ಣಿಗೆ ಯಾರು ನಮಸ್ಕಾರನೂ ಮಾಡೋದಿಲ್ಲ. ಕರ್ಮವನ್ನೇ ಬಿಟ್ರೆ ಅವನು ಕಲ್ಲು ಮಣ್ಣಿನಂತ ಆಗಿಬಿಡ್ತಾನೆ, ಅವನಿಗೇನು ಬೆಲೆಯೂ ಇಲ್ಲಂತ ಆಗ್ತದೆ. ಯಾರಿಗೆ ಬೆಲೆ ಕೊಡಬೇಕು, ಯಾರಿಗೆ ಬೆಲೆ ಕೊಡಬಾರ್ದು ಅನ್ನೋದಕ್ಕೇನು ಅರ್ಥವೂ ಇಲ್ಲದಂತ ಆಗ್ತದೆ. ಅದರಿಂದ ತ್ಯಾಗ ಅಂದ್ರೆ, ಸನ್ಯಾಸ ಅಂದ್ರೆ ತ್ಯಾಗ ಅಂತ ಅರ್ಥ ಮಾಡ್ಕೊಂಡ್ರೆ ಬಹಳ ಗೊಂದಲ ಆಗ್ತದೆ. ಅದೇ ನಮ್ಗೆ ಮನಸ್ಸಿಗೆ ಸಮಾಧಾನ ಆಗುವಂತ ವಿಷಯ ಅಲ್ಲ. ಅದಕ್ಕೆ ಅಹಿಂಸಾ ಸತ್ಯಮಸ್ತೇಯಂ ಅಸಂಗೋ ಹ್ರೀರ್ ಅಸಂಚಯ ಅಂತ ಭಾಗವತದಲ್ಲೇ 11ನೇ ಸ್ಕಂದದಲ್ಲಿ 19ನೇ ಶ್ಲೋಕದ 19ನೇ ಅಧ್ಯಾಯದ 33ನೇ ಶ್ಲೋಕ ಹೊಂದಿದೆ. ಅಸ್ತೇಯ, ಅಸ್ತೇಯ ಅಂದ್ರೆ ಸನ್ಯಾಸ. ಇಂಥ ಸನ್ಯಾಸವನ್ನ, ಅಸ್ತೇಯ ಅಂದ್ರೆ ಸನ್ಯಾಸ, ಇದನ್ನ ಯತಿಗಳು ಮಾತ್ರ ಅನುಸರಿಸ್ತಾರೆ ಅಂತಲ್ಲ, ಗೃಹಸ್ಥರು ಅನುಸರಿಸಬಹುದು. ಯತಿಗಳನ್ನ ಸನ್ಯಾಸಿಗಳು ಅಂತ ಯಾಕಂತೇವೆ? ಅವರು ಕಾವಿ ಬಟ್ಟೆ ಹುಟ್ಟವರಾದ್ರಿಂದ ಅವ್ರನ್ನ ಸನ್ಯಾಸಿಗಳು ಅಂತ ಅಂತಿರ್ತೇವೆ. ಆದ್ರೆ ಅವ್ರು ಮಾತ್ರ ಸನ್ಯಾಸಿಗಳಲ್ಲ, ನಾವು ಕೂಡ ಸನ್ಯಾಸಿ ಆಗಬಹುದಂತ. ಭಗವದ್ಗೀತಾದಲ್ಲಿ ಒಂದ್ ಕಡೆ ಹೇಳ್ತಾರೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ. ಕಾಮ್ಯ ಕರ್ಮ ಏನ್ ಮಾಡ್ತೀವಲ್ಲ, ಇಂಥ ಫಲ ಬೇಕೇ ಬೇಕು, ಇಂಥ ಫಲ ಸಿಕ್ಕರೆ ಮಾತ್ರ ಈ ಕೆಲಸ ಮಾಡ್ಯಾನು, ಇಲ್ಲಿವ್ರು ಮಾಡೋದಿಲ್ಲ ಅಂತ ಏನಾದ್ರು ಕರ್ಮ ಮಾಡ್ಲಿಕ್ಕೆ ಹೊರಟ್ರೆ ಅದು ನೀಚತನ. ಆ ಥರ ಮಾಡಬಾರ್ದು. ಫಲದ ಅಪೇಕ್ಷೆ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ತೊಡಗಬೇಕು ಮನುಷ್ಯ, ಅದನ್ನ ಸನ್ಯಾಸ ಅನ್ನಬೇಕು ಅಂತ. ಈ ಅಸ್ತೇಯ ಅಂದ್ರೆ ಏನು? ಸ್ಥೇನರು ಅಂದ್ರೆ ಕಳ್ಳರು ಅಂತ ಅರ್ಥ. ಅಸ್ತೇಯ ಅಂದ್ರೆ ಕದಿಯದೇ ಇರೋದು. ನಮ್ಮ ಮನಸ್ಸಿನಿಂದ, ವಾಣಿಯಿಂದ ಮತ್ತೆ ಕೃತಿಯ ಮೂಲಕ ಕೂಡ ಇನ್ನೊಬ್ಬರ ವಸ್ತುವನ್ನು ಅಪಹಾರ ಮಾಡದೇ ಇರುವುದಕ್ಕೆ ಅಸ್ತೇಯ ಅಂತಾರೆ, ಕದಿಯದೇ ಇರುವುದು ಅಂತ. ಇನ್ನೊಬ್ಬರ ಸಂಪತ್ತಿನ ಮೇಲೆ, ಹೆರವರ ಸಂಪತ್ತಿನ ಮೇಲೆ ನಮ್ಮ ಗಮನ ಹೋಗಬಾರದು. ಆದ್ರಿಂದ ಅಸ್ತೇಯ ಅನ್ನೋದಕ್ಕೆ, ಅಸ್ತೇಯ ಅಂದ್ರೇನೆ ಕದಿಯದೇ ಇರುವುದು ಅಂತ ಒಂದು ಅರ್ಥ. ಇನ್ನೂ ಒಂದು ಅದಕ್ಕೆ ವಿಶೇಷ ಅರ್ಥವನ್ನು ನಾವು ಊಹಿಸಬಹುದು ಅಂತಾರೆ ವಿಷ್ಣು ತೀರ್ಥರು. ಭಗವಂತ ನಮ್ಗೆಲ್ಲರಿಗೂ ಕೂಡ ದೇಹ ನಿರ್ಮಿಸಿ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟ ದೇಹ ಇದು.
ಅದರೊಳಗೆ ನಮಗೆ ಅನೇಕ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಅದನ್ನು ನಾವು ನೋಡಿದ್ದೇವೆ. ಅದರೊಳಗೆಲ್ಲ ತಾನೇ ಇದ್ದಾನೆ. ಅದನ್ನ ಹಿಂದೆ ನಾವು ಅನೇಕ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಒಳಗೆ ಅವನು ಇದ್ದು ಮಾಡ್ತಿರುವುದರಿಂದ ಈ ಕೀಲುಗೊಂಬೆ ಆಟ, ಸೂತ್ರದ ಗೊಂಬೆ, ಸಲಾಕೆ ಗೊಂಬೆ ಆಟ ಅಂತ ಏನಿರ್ತದಲ್ಲ, ಆ ಥರ ಭಗವಂತ ಒಳಗೆ ನಿಂತು ಗೊಂಬೆ ಆಟ ಆಡಿಸ್ತಿರೋದ್ರಿಂದ ನಾವೆಲ್ಲ ಗೊಂಬೆಗಳಾಗಿ ಏನೇನೋ ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನ ಹಿಂದೆ ನೋಡಿದ್ದೀವಿ. ಎಲ್ಲ ದೇಹವೂ ಭಗವಂತ ಕೊಟ್ಟದ್ದು, ಇಂದ್ರಿಯಗಳೂ ಭಗವಂತ ಕೊಟ್ಟದ್ದು. ಆದ್ರೆ ನಾವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಈ ದೇಹ ನನ್ನದು, ಇಂದ್ರಿಯಗಳು ನನ್ನದು ಅಂತ ಹೀಗೆಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದ್ರಿಂದ ನಾನು ಕೆಲಸ ಮಾಡ್ತೀನಿ, ನಾನು ಯಾಗ ಮಾಡ್ತೀನಿ, ನಾನು ಧರ್ಮ ಕಾರ್ಯ ಮಾಡ್ತೇನೆ ಅಂತೆಲ್ಲ ನಾವು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಇದು ಕಳ್ತನ. ಭಗವಂತನ ಗುಣವನ್ನು ನಾವು ಅಪಹಾರ ಮಾಡುವುದೇನಿದೆ ಅದು ದೊಡ್ಡ ಕಳ್ತನ, ದುರ್ಭಾವನೆ. ಭಕ್ತ ಇದನ್ನು ಬಿಡ್ಬೇಕಂತ. ಈ ಕಡೆ ಉಪನಿಷತ್ನಲ್ಲಿ ಹೇಳ್ತಾರೆ, ಪುರಂ ಏಕಾದಶದ್ವಾರಂ ಅಜಸ್ಯ ಅವಕ್ರ ಚೇತಸಃ ಅಂತ. ಪುರ, ನಮ್ಮ ಶರೀರ ಅನ್ನೋದೊಂದು ಪಟ್ಟಣ ಇದ್ದಾಗಿದೆ. ಇದಕ್ಕೆ ನವದ್ವಾರ ಅಥವಾ 11 ದ್ವಾರ ಅಂತ ಹೇಳ್ತಾರೆ. ಈ ಸುಷುಮ್ನ, ನಾಡಿ ಇತ್ಯಾದಿಗಳನ್ನು ಸೇರಿಸಿದ್ರೆ 11 ದ್ವಾರ ಆಗ್ತದೆ. ದ್ವಾರ ಎಷ್ಟೇ ಇರಲಿ, 9 ಇರಲಿ, 11 ಇರಲಿ, ಅದ್ರ ಬಗ್ಗೆ ನಾವು ನೋಡ್ಬೇಕಾದಿಲ್ಲ. ಆ ಶರೀರ ಮೂಲತಃ ಯಾರದಿದು ಅಂದ್ರೆ ಅಜಸ್ಯ ಅವಕ್ರ ಚೇತಸಃ, ಎಂದೂ ಹುಟ್ಟದ, ಸಂಸಾರ ಬಂಧನಕ್ಕೆ ಎಂದೂ ಸಿಲುಕದ ಭಗವಂತನ ದೇಹ ಪಟ್ಟಣ ಇದು. ಅವನೆಂಥವನು ಅಂದ್ರೆ ಅವಕ್ರಚೇತಾಹ, ನಾವು ವಕ್ರಚೇತಾಹ. ಚೇತಸ್ ಅಂದ್ರೆ ಬುದ್ಧಿ, ನಮ್ಗೆ ಗೊತ್ತಿದೆ. ನಮ್ಮ ಬುದ್ಧಿ ವಕ್ರವಾದ ಬುದ್ಧಿ, ನಮ್ಮ ಬುದ್ಧಿ ವಕ್ರವಾದ ಬುದ್ಧಿ. ಅವನು ವಕ್ರವಾದ ಬುದ್ಧಿ ಉಳ್ಳವನಲ್ಲ. ಈ ಶರೀರ ವಕ್ರವಾದ ಬುದ್ಧಿಯವನಲ್ಲದ, ಸರಳವಾದ ಬುದ್ಧಿ ಇರುವ, ಶುದ್ಧನಾದ ಅಂತ ಅರ್ಥ, ಇನ್ನೇನಿಲ್ಲ. ಯಾವ ದೋಷರಹಿತನು, ಯಾವುದೇ ದೋಷವಿಲ್ಲದ ಭಗವಂತನ ಪಟ್ಟಣ ಇದು, ನಮ್ಮ ಈ ಪಟ್ಟಣ. ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ದೀವಿ ಅಂದ್ರೆ ಇದು ನಮ್ಮದೇ ಪಟ್ಟಣ, ನಮ್ಮ ಪರಾಕ್ರಮದಿಂದ, ನಮ್ಮ ಶಕ್ತಿಯಿಂದ ಏನಾದ್ರೂ ಈ ದೇಹ ನಮಗೆ ಸಿಕ್ಕಿದೆಯೇನೋ ಅನ್ನುವಂತೆ ನಮ್ದು ಆರ್ಭಟ, ನಮ್ಮ ದರ್ಪ. ಇದು ನಾವು ಗಮನಿಸ್ಬೇಕಾದಂಥ ಬಹಳ ಮಹತ್ವದ ಸಂಗತಿ. ನಮ್ಮ ಶರೀರವೇ ನಮ್ದಲ್ಲ ಅಂದಮೇಲೆ ನಿಮ್ಮ ಶರೀರದ ಮೇಲೆ ನನಗೇನು ಹಕ್ಕಿದೆ? ನಿಮ್ಮನ್ನು ಬೇಕಾಬಿಟ್ಟಿಯಾಗಿ ದುರುಪಯೋಗಿಸ್ಕೊಳ್ಳಿಕ್ಕೆ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ, ಹೇಗೆ ಬೇಕಾದಂತ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅಥವಾ ಹಿಂಸೆ ಕೊಡ್ಲಿಕ್ಕೆ ನನಗೇನು ಹಕ್ಕಿದೆ? ನನ್ನ ಶರೀರವೇ ನಮ್ದಲ್ಲ. ಈ ಉಳಿದವ್ರ ಶರೀರ ಎಲ್ಲ, ಶರೀರ, ಧನ, ಕನಕ, ಸಂಪತ್ತು ಇದೆಲ್ಲ ನನ್ನದಾಗೋದು ಹೇಗೆ? ನನ್ನದೇ ನನ್ನದಲ್ಲ ಅಂದಮೇಲೆ ಅವನು ಅನಾದಿ ಕಾಲದಿಂದಲೂ ಅವನೇ ಸರ್ವಕರ್ತ, ಅವನೇ ನಮ್ಮೆಲ್ಲ ಇಂದ್ರಿಯಗಳ ಒಳಗೂ ಕೂಡ ಇದ್ದಾನೆ. ಅವನು ಸ್ವಲ್ಪ ಕಾಲ ಈ ಶರೀರದೊಳಗೆ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾನಷ್ಟೇ. ಉದಾಹರಣೆ ಹೇಳ್ತಿರ್ತಾರೆ, ಭಗವಂತನ ರಥ ಇದು ಅಂತ, ಅಥ ದೇಹ ರಥ, ಅಥ ದೇವರಥ ಅಂತ ಇನ್ನೊಂದು ಕಡೆ ಇದೆ. ಭಗವಂತನ ರಥ ಇದೆ. ಅದರೊಳಗೆ ನಾವು ಸ್ವಲ್ಪ ಕಾಲ ಅವನ ಅನುಗ್ರಹದಿಂದ ಕುತ್ಕೊಂಡಿದ್ದೇವೆ ಅಷ್ಟೇ. ಒಬ್ರು ಯಾರೋ ದೊಡ್ಡ ಮನುಷ್ಯರು ತಮ್ಮ ವಾಹನದಲ್ಲಿ ಹೋಗ್ತಿರ್ತಾರೆ. ಅವ್ರು ತಮ್ಮ ವಾಹನದಲ್ಲಿ ಬೇರೆ ಎಲ್ಲೋ ಹೋಗ್ತಿದ್ದಾರೆ. ಮಾರ್ಗದಲ್ಲಿ ನಮ್ಮಂಥವ್ರು ಯಾರೋ ಪಾಮರರು ಅವ್ರ ಕಣ್ಣಿಗೆ ಬಿದ್ದೆವು. ಪರಿಚಯ ಇರೋದ್ರಿಂದ ಬನ್ರಿ ನಮ್ಮ ವಾಹನಕ್ಕೆ, ನಾವು ಎಲ್ಲಿ ಹೊರಟಿದ್ದೀರಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಆಗಿದೆಯೋ ಅಲ್ಲಿಗೆ ಹೋಗಿ ಮುಟ್ಟಿಸ್ತಾರೆ. ಆಮೇಲೆ ನಾವು ಇಳಿಬೇಕು. ಆ ವಾಹನ ಬಹಳ ಸುಂದರವಾಗಿದೆ, ಅದ್ಭುತವಾಗಿದೆ, ಬಹಳ ಬೆಲೆ ಬಾಳೋದು ಅಂತ ಹೇಳಿ ಆ ವಾಹನದಲ್ಲಿ ನಾವೇನು ದೀರ್ಘಕಾಲ ಇರುವಂತಿಲ್ಲ, ನಾವು ಇಳಿಲೇಬೇಕು. ಮುಂದೆ ಆ ದೊಡ್ಡವರು ತಮ್ಮ ವಾಹನದಲ್ಲಿ ಮುಂದೆ ಹೋಗ್ತಾರೆ. ಆ ದೊಡ್ಡವನೇ ಆ ಭಗವಂತ. ಅದು ಹಿಂದೆ ಭಾಗವತ ಸಾರ್ವದ್ಧಾರದಲ್ಲೇ ಒಂದ್ ಕಡೆ ಬಂದಿದೆ. ಆ ಭಗವಂತ ತನ್ನ ರಥದಲ್ಲಿ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾನಷ್ಟೇ. ಸ್ವಲ್ಪ ಹೊತ್ತು ಇಳಿಯುವ ಸ್ಥಾನ ಬಂದಾಗ, ಅಂದ್ರೆ ಮರಣದ ಸಮಯ ಬಂದಾಗ ನಾವು ಅದನ್ನ ಬಿಟ್ಟು ಹೋಗ್ಲೇಬೇಕು. ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ಆ ಭಗವಂತ ನಮಗೆ ಕೊಟ್ಟ ಶರೀರ ಒಂದು ಕಾಲದಲ್ಲಿ ಅದು ನಷ್ಟ ಆಗಿ ಹೋಗ್ತದೆ. ಅವಾಗ ಭಗವಂತನು ಅದನ್ನ ಬಿಟ್ಟು ಹೋಗ್ತಾನೆ, ನಾವು ಬಿಟ್ಟು ಹೋಗ್ತೇವೆ. ಆ ವಾಹನದ್ದಾದ್ರೆ ಆ ವಾಹನದ ಮಾಲೀಕರು ಮುಂದುವರಿತಾರೆ ಅದೇ ವಾಹನದಲ್ಲಿ, ನಾವೊಬ್ರು ಮಾತ್ರ ಇಳಿತೀವಿ. ಇಷ್ಟೊಂದು ಸ್ವಲ್ಪ ವ್ಯತ್ಯಾಸ ಇದೆ. ಅಷ್ಟು ಬಿಟ್ರೆ ಭಗವಂತ ನಮಗೆ ಇದನ್ನು ಕೊಟ್ಟಿದ್ದಾನಷ್ಟೇ. ನಾವಲ್ಲಿ ಬಾಡಿಗೆದಾರರಷ್ಟೇ ಕೆಲವು ಕಾಲ. ಮೂಲ ಅದರ ಮಾಲೀಕ ಅವನೇ. ಬಾಡಿಗೆ ಏನು ಬೇಡ ಅಂತಂದ್ರೆ ಇಷ್ಟರವರೆಗೆ ನಮ್ಮನ್ನು ಬಿಟ್ರಿ, ನಮಗೆ ನಿಮ್ಗೇನಾದ್ರು ಬಾಡಿಗೆ ಕೊಡ್ಬೇಕಾ ಅಂತ ಅವ್ರನ್ನ ಎಷ್ಟು ಕೊಡ್ಬೇಕು ಅಂತ ಕೇಳಬೇಕು. ತಗೊಂಡ್ರೆ ತಗೊಂಡ್ರು, ಇಲ್ಲಿದ್ರು ಇಲ್ಲ, ಬೇಡ ಬಿಡಿ, ಏನು ಬೇಡ, ನೀವು ನಮ್ಗೆ ಆಪ್ತರಾಗಿದ್ದೀರಿ, ನಿಮ್ಮ ಕಡೆಯಿಂದ ನಾವೇನು ತಗೊಳ್ಳೋದಿಲ್ಲ ಅಂತ ಅವ್ರು ಅಂದ್ರೆ ನಾವು ಇಳಿದು ಹೋಗ್ತೇವೆ. ಅವ್ರು ಕೊಡಬೇಕು ಅಂದ್ರೆ ನಾವು ಕೊಡಬೇಕಾಗ್ತದೆ. ಆದ್ರೆ ಭಗವಂತನಿಗೆ ಅವನು ಈ ಜಗತ್ತಿನಲ್ಲಿ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದರಿಂದ, ಮೂಲತಃ ಈ ಜಗತ್ತಿನಲ್ಲೇ ನಮ್ಮನ್ನು ಇರ್ಲಿಕ್ಕೆ ಬಿಟ್ಟಿದ್ದಾನೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಪಂಚಮಹಾಭೂತಗಳ ಅನುಕೂಲ ನಮಗೆ ಮಾಡಿಕೊಟ್ಟಿದ್ದಾನೆ, ಈ ಶರೀರ ಕೊಟ್ಟಿದ್ದಾನೆ. ಪ್ರಾಣಿ ಪಕ್ಷಿಗಳಿಗಿಂತ ಭಿನ್ನವಾಗಿ
ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತೀರಾ ಪ್ರಾಣಿಗಳೇ ಪಕ್ಷಿಗಳೇ ಆಗಿಬಿಟ್ಟಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಅದು ಆ ಕಡೆ ಇರಲಿ. ಮನುಷ್ಯರೆಲ್ಲರೂ ಈ ಇಂಥ ಶ್ರವಣಕ್ಕೆ ಮನನಕ್ಕೆ ಬರ್ತಾರೇನೋ? ಎಷ್ಟು ಜನ ಬರ್ತಾರೆ? ಮನುಷ್ಯರು ಅನೇಕ ಜನ ಇದ್ದಾರಲ್ಲ, ಸುಖ ಪಡ್ಲಿಕ್ಕೆ ಹಾತೊರಿತಾರೆ ಹೊರತು ಎಲ್ಲರೂ ಕೂಡ ಅಧ್ಯಾತ್ಮಕ್ಕೆ ಧರ್ಮಕ್ಕೆ ಹಾತೊರೆಯೋರು ಎಷ್ಟು ಜನ ಇದ್ದಾರೆ? ಎಲ್ಲರೂ ಕೂಡ ಇದರಲ್ಲಿ ಮನಸ್ಸು ಮಾಡ್ತಾರೆ. ಅದು ಮನುಷ್ಯ ಜನ್ಮ ಬಂದರೂ ಕೂಡ, ಪ್ರಾಣಿಗಳ ಜನ್ಮ ಬಂದ್ರಂತೂ ಯಾವುದೂ ಉಪಯೋಗವಿಲ್ಲ. ಮನುಷ್ಯ ಜನ್ಮ ಬಂದರೂ ಕೂಡ ಎಲ್ಲರೂ ಅದನ್ನೇನು ಸದುಪಯೋಗಿಸ್ಕೊಂಡಿಲ್ಲಲ್ಲ. ಯಾರೋ ಕೆಲವರು ಅದನ್ನು ಸದುಪಯೋಗಿಸ್ಕೊಂಡಿದ್ದಾರೆ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧಯೇ ಅಂತ ಭಗವದ್ಗೀತಾ ಹೇಳ್ತದೆ. ಸಾವಿರಾರು ಜನ ಮನುಷ್ಯರಿದ್ದಾರೆ, ಲಕ್ಷಗಟ್ಟಲೆ ಮನುಷ್ಯರಿದ್ದಾರೆ. ಅದರಲ್ಲಿ ಕೆಲವು ಜನ ಜ್ಞಾನದ ಪ್ರಾಪ್ತಿಗಾಗಿ ಹಂಬಲಿಸ್ತಾರೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅಂಥ ನೂರಾರು ಜನರಲ್ಲಿ ಯಾರೋ ಒಬ್ಬ ನನ್ನನ್ನು ಬಂದು ತಲುಪ್ತಾನೆ. ನಡುವೆ ಕೆಲವರು ತಾವು ಪ್ರಯತ್ನ ಪಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ, ಆದ್ರೆ ನಡುವೆ ಏನಾದ್ರು ವಿಘ್ನ ಬಂದಾಗ ಬಿಟ್ಟು ಹೊಡೋಗಿ ಬಿಡ್ತಾರೆ. ಗುರಿ ಮುಟ್ಟುವವರು ಕೆಲವರೇ ಜನ ಇರ್ತಾರೆ. ಹೀಗೆ ನಮಗೆ ಭಗವಂತ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನಲ್ಲ, ಮತ್ತೆ ಅವನಿಗೆ ನಾವು ಕೃತಜ್ಞರಾಗಿರ್ಬೇಕು. ಅದು ಬಿಟ್ಟು ಈ ಶರೀರ ನನ್ನದು, ಈ ಶರೀರದಿಂದ ಬೇಕಾಬಿಟ್ಟಿಯಾಗಿ ನಾನು ವರ್ತಿಸ್ತೇನೆ, ಏನಾರು ಸುಖ ಪಡ್ತೇನೆ, ಏನಾರು ಮಾಡ್ತೇನೆ, ಯಾರ್ದೇನು ಹಂಗು ಭಗವಂತದ್ದೇನು ಹಂಗು ಅಂತ ಆಲೋಚನೆ ಮಾಡಿದ್ರೆ ಅದನ್ನು ಕಳ್ಳತನ ಅನ್ಬೇಕು. ಈ ಸಂಸಾರ ಅಂತ ಅನ್ನೋದು ಅನಾದಿಯೇ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಅನಾದಿ ಕಾಲದಿಂದ ನಾವು ಸಮಯಕ್ಕೆ ತಕ್ಕಂತೆ ಈ ಇಂತಿಂಥ ಶರೀರಗಳನ್ನು ಪಡ್ಕೋತಾನೆ ಇದ್ದೀವಿ. ಮತ್ತೆ ಶರೀರವನ್ನು ಬಿಡ್ತೀವಿ, ಇನ್ನೊಂದು ಶರೀರವನ್ನು ಪಡ್ಕೋತೀವಿ. ಇದಕ್ಕೆ ಏನು ನಿಮಿತ್ತ? ಯಾಕೆ ಬಂದಿದೆ ಹಾಗೆ? ಅಂತ ಶರೀರ ಆದ್ರೂ ನಮಗೆ ಯಾಕೆ ಬರ್ತದೆ ಅಂದ್ರೆ, ಈ ಜೀವನಿಗೆ ಭ್ರಮೆಗಳು, ಅಜ್ಞಾನಗಳು ಅನಾದಿ ಕಾಲದಿಂದ ಅಂಟುಕೊಂಡಿರ್ತಾವಂತೆ. ಹಾಗೆ ಮಹಾಭಾರತನು ಹೇಳ್ತದೆ, ಭಾಗವತನು ಕೂಡ ಹೇಳ್ತದೆ. ವಿಷಯೇಷು ಚ ಸಂಸರ್ಗಾತ್ ವಿಷಯೇಷು ಚ ಸಂಬಂಧಾತ್ ಶಾಶ್ವತಸ್ಯ ಚ ಸಂಶಯಾತ್ ಮನಸಾ ಚ ಅನ್ಯದಾಕಾಂಕ್ಷಾತ್ ನ ಪರಂ ಪ್ರತಿಪದ್ಯತೆ ಅಂತ ಮಹಾಭಾರತದ ಒಂದು ಮಾತು, ಅನುವ್ಯಾಖ್ಯಾನದಲ್ಲಿ ಉದ್ಧತವಾದ ಮಾತು. ನಮಗೆ ಜ್ಞಾನವನ್ನು ಪಡ್ಕೊಳ್ಳುವ ಅವಕಾಶ ಎಲ್ಲರಿಗೂ ಬರೋದಿಲ್ಲ. ಜ್ಞಾನವನ್ನು ಪಡ್ಕೋತೀನಿ ಅಂತ ಪ್ರಯತ್ನ ಪಟ್ಟವರೆಲ್ಲರೂ ಕೂಡ ಗುರಿ ಮುಟ್ಟೋದೂ ಇಲ್ಲ. ಯಾಕೆ ಅಂದ್ರೆ ಮೂಲಭೂತವಾಗಿ ನಮ್ಮಲ್ಲಿ ಒಂದು ದೋಷ ಇದೆ ಅಂತಾರೆ ಶಾಸ್ತ್ರದಲ್ಲಿ. ವಿಷಯೇಚು ಸಂಬಂಧಾತ್, ರೂಪ ರಸ ಗಂಧ ಸ್ಪರ್ಶ ಅಂತೇನಿವೆ, ಇದ್ರ ಬಗ್ಗೆ ಅದಮ್ಯವಾದ ಹಂಬಲ ನಮ್ಗೆ, ಅದನ್ನು ಸವಿಬೇಕು ಅಂತ. ಎಲ್ಲಿ ನೋಡಿದ್ರು ಈ ಜಗತ್ತಲ್ಲಿ ಹುಟ್ಟಿ ಬಂದ ಕೂಡಲೇ ಕಣ್ಣು ತೆಗೆದ್ರೆ ಏನೋ ಕಾಣಿಸ್ತದೆ. ಮುಟ್ಟಿದ್ರೆ ತಾಯಿ ಮಡಿಲಲ್ಲಿದ್ದೀವಿ, ತಾಯಿ ಸ್ಪರ್ಶ ಆಗ್ತದೆ. ರಸ, ತಾಯಿ ಹಾಲಿನ ರಸ, ಏನೋ ಶಬ್ದ ಅರ್ಥವಿಲ್ಲದ, ಅದಕ್ಕೆ ಯಾವ ಭಾಷೆನೂ ಬರ್ತಿರೋದಿಲ್ಲ ಹುಟ್ಟಿದ ಮಗುವಿಗೆ. ಅಂತೂ ಶಬ್ದ, ರೂಪ, ರಸ, ಗಂಧ, ದುರ್ವಾಸನೆ, ಮಲ ಮೂತ್ರಗಳು ಎಲ್ಲನೂ ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಆ ರೂಪ ರಸ ಗಂಧ ಸ್ಪರ್ಶಗಳ ಅನುಭವ. ಇದನ್ನ ಬಿಟ್ಟು ಮತ್ತೇನು ಬರ್ತಿರ್ತದೆ? ಅಂತೂ ವಿಷಯದ ಸಂಬಂಧ, ವಿಷಯ ಪದಾರ್ಥಗಳ ಸಂಬಂಧ ಅನ್ನೋದು ಯಾವತ್ತಿಂದಲೂ ಇದ್ದೇ ಇದೆ. ಮತ್ತೆ ಶಾಶ್ವತ ಸಂಶಯಾತ್, ನಮಗೆ ಆ ಶಾಶ್ವತವಾದ ಪರಬ್ರಹ್ಮ ಏನಿದೆಯಲ್ಲ ಪರಮಾತ್ಮ, ಅದ್ರ ಬಗ್ಗೆ ಸಂಶಯ ಇದೆ ಅಂತ. ನಾವು ಎಲ್ಲರೂ ಕೂಡ ಭಾರಿ ಆಸ್ತಿಕರಂತ ಸೋಗ ಹಾಕ್ತೇವೆ. ಅಂತರಂಗದಲ್ಲಿ ವಾಸ್ತವಿಕವಾಗಿ ಆಸ್ತಿಕರು ಯಾರಾಗಿರ್ತಾರೆ? ಭಗವಂತ ನಿಜವಾಗಿಯೂ ಇದ್ದಾನೆ, ಅವನು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ, ನಾವು ಅವನ ದಾಸರು ಅನ್ನುವಂಥ ದೃಢವಾದ ನಂಬಿಕೆ ಎಲ್ಲರಿಗೂ ಇರೋದಿಲ್ಲ. ನಂಬಿಕೆ ಇದ್ದವರಂತೆ ತೋರಿಸ್ತಿರ್ತಾರೆ. ಯಾಕೆಂದ್ರೆ ಆಸ್ತಿಕರಾಗಿ ಬದುಕುವುದರಿಂದ ಲಾಭ ಇದೆ, ಸ್ಥಾನಮಾನ ಧನಗಳ ಲಾಭ ಇದೆ. ಅದಕ್ಕಾಗಿ ಮನುಷ್ಯ ಸೋಗ ಹಾಕಿ ಬದುಕ್ತಾನೆ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ, ಹೊಟ್ಟೆಗಾಗಿ ನಾನಾ ಥರದ ವೇಷಗಳನ್ನ ಹಾಕ್ತಿರ್ತಾನೆ. ಅದರಲ್ಲಿ ಇದು ಒಂದು ವೇಷ. ಮನುಷ್ಯನಿಗೆ ದೃಢವಾದ ನಿರ್ಧಾರ ಅದ್ರ ಬಗ್ಗೆ ಇಲ್ಲ. ಅದನ್ನು ಶಾಸ್ತ್ರದ ಅಧ್ಯಯನ ಮಾಡಿ ಕೇಳಿ ಕೇಳಿ ಆ ಸಂಶಯವನ್ನು ನಾವು ಪರಿಹರಿಸಿಕೊಳ್ಬೇಕಾಗಿದೆ ಅಷ್ಟೇ. ಇನ್ನು ಮುಂದೆ ಮನಸಾಚ ಅನ್ಯದಾಕಾಂಕ್ಷಾತ್, ನಮ್ಮ 5 ಇಂದ್ರಿಯಗಳಿಗೆ ಯಾವತ್ತೂ ರೂಪ ರಸಗಂಧ ಸ್ಪರ್ಶ ಅನ್ನುಗಳ ಸಂಬಂಧ ಸಂಶಯ ಬೇರೆ. ಮತ್ತೆ 6ನೇದಾಗಿ ಮನಸ್ಸು ಒಂದಿದೆಯಲ್ಲ, ಆ ಮನಸ್ಸು ಏನೇನೇನೋ ಬಯಸ್ತಾ ಇರ್ತದೆ. ಆದ್ರಿಂದ ನ ಪರಂ ಪ್ರತಿಪದ್ಯತೆ, ಪರನಾದ ಸರ್ವೋತ್ತಮನಾದ ಭಗವಂತನನ್ನ ಇವ್ನು ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ, ಅವ್ನು ಹೋಗಿ ಸೇರ್ಲಿಕ್ಕೂ ಆಗೋದಿಲ್ಲ ಈ ಜೀವನಿಗೆ. ಮಹಾಭಾರತದ ಮಾತು ಹಾಗೆ ಇಲ್ಲಿ ಭಾಗವತನು ಹೇಳ್ತದೆ, ತಾನೇ ಕರ್ತ ತಾನೇ ಭೋಕ್ತ,
ಎಲ್ಲನೂ ಮಾಡುವನು ನಾನೇ, ಏನು ಸವಿದ್ರು ಏನು ಅನುಭವಿಸಿದ್ರು ನಾನೇ ಅನುಭವಿಸ್ತೇನೆ, ನಾನೇ ಇದಕ್ಕೆಲ್ಲದಕ್ಕೂ ಒಡೆಯ ಅನ್ನುವಂಥ ಮಿಥ್ಯಾಜ್ಞಾನ ಭ್ರಮೆ ಇದು ಅನಾದಿ ಕಾಲದಿಂದಲೂ ಇವನಿಗೆ ಅಂಟುಕೊಂಡಿರ್ತದೆ. ಇಂಥ ಒಂದು ಅಭಿಮಾನ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕಾಣಿಸ್ತದೆ. ಯಥೋ ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತಃ ಏಷ ಧರ್ಮೋ ನೃಣಾಂ ಕ್ಷೇಮ ಶೋಕಮೋಹ ಭಯಾವಹ. ಯಾಕೆ ಹಾಗಾಗ್ತದೆ ಅಂದರೆ ಜಗತ್ತನ್ನು ನಾವು ಇದನ್ನು ಕಂಡಿದ್ದೀವಿ. ಯಾವುದೇ ವಸ್ತುವಿನ ಸಮೀಪ ನಾವು ದೀರ್ಘಕಾಲ ಇದ್ದರೆ, ನೀವು ಸಜ್ಜನರ ಜೊತೆಗಾದರೂ ಇರ್ರಿ, ದುರ್ಜನರ ಜೊತೆಗಾದರೂ ಇರ್ರಿ, ದುರ್ಜನರ ಜೊತೆಗೆ ದೀರ್ಘಕಾಲ ಇದ್ದು ಬಿಟ್ರೆ ಅಲ್ಲೊಂದೇನೋ ಅನುಬಂಧ ಬೆಳೀತದೆ. ನಮ್ಮವರು ಅನ್ನುವಂಥ ಅಭಿಮಾನ ಬೆಳೆದು ಅವ್ರನ್ನ ನಾವು ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತೇವೆ, ನಮ್ಮನ್ನು ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ಅಂತೂ ಮುಂದುವರಿತಾ ಇರ್ತೇವೆ. ಅದು ಜಡ ವಸ್ತು ಇರಬಹುದು, ಚೇತನ ವಸ್ತು ಇರಬಹುದು, ಸ್ತ್ರೀ ಇರಬಹುದು, ಪುರುಷ ಇರಬಹುದು, ಸಜ್ಜನ ಇರಬಹುದು, ದುರ್ಜನ ಇರಬಹುದು, ಯಾವುದ್ರ ಬಗ್ಗೆ ಆದರೂ ದೀರ್ಘಕಾಲ ಇದ್ರೆ ನನ್ನದು ಅನ್ನುವಂಥ ಅಭಿಮಾನ ಪ್ರಾರಂಭ ಕಾಣ್ತದೆ. ಆ ವಸ್ತುವಿನಿಂದ ನಾವು ದೂರ ಹೋದ್ರೆ ಅದ್ರ ಬಗ್ಗೆ ಅಭಿಮಾನ ಹೋಗ್ತದೆ. ಅದನ್ನ ದೂರ ಹೋಗೋದೇ ಮುಖ್ಯ, ಕಳ್ಕೊಳ್ಳೋದಷ್ಟೇ ನಮಗಿರುವಂಥ ಮಾರ್ಗ, ಅದು ಬಿಟ್ಟು ಬೇರೆ ಮಾರ್ಗನೂ ಏನೂ ಇಲ್ಲ. ಇದೇ ಅದು ಕಳ್ಕೊಳ್ಳುವುದೇ. ಇನ್ನೊಬ್ಬರ ಸ್ವತ್ತಿನಿಂದ ದೂರ ಇರುವುದು, ಎಲ್ಲಿಯಾದರೂ ಒಂದು ಬೀದಿಲಿ ಒಂದು ಬಂಗಾರ ಕಂಡ್ರು ಇದು ನನ್ನದಲ್ಲ ಅನ್ನುವಂಥ ಎಚ್ಚರದಿಂದ ದೂರ ಇರೋದು ಅಂತ ಏನಿದೆಯಲ್ಲ, ಆ ಥರ ಈ ನನಗೆ ಬಹೂನಿಮೇ ವ್ಯತೀತಾನಿ ಅಂತ ಭಗವದ್ಗೀತಾ ಹೇಳುವಂತೆ ಅನೇಕ ಜನ್ಮಗಳು ಇಲ್ಲಿವರೆಗೆ ಆಗಿ ಹೋಗಿವೆ. ಆದರೆ ಅಷ್ಟೆಲ್ಲ ಜನ್ಮಗಳು ಆಗಿ ಹೋದರೂ ಕೂಡ ಈ ಯಾವ ಶರೀರವೂ ನನ್ನದಲ್ಲ. ಎಲ್ಲ ಭಗವಂತ ಕಾಲಕ್ಕೆ ಯಾವ್ಯಾವುದೋ ಶರೀರ ಕೊಟ್ಟಿದ್ದ, ಯಾರ್ಯಾರೋ ತಂದೆ ತಾಯಿಂದ್ರನ್ನು ಕೊಟ್ಟಿದ್ದ, ಮತ್ತಾರೋ ಮಕ್ಕಳನ್ನು ಕೊಟ್ಟಿದ್ದ, ಮತ್ತಾವುದೋ ಊರಿನಲ್ಲಿ ಹುಟ್ಟಿಸಿದ್ದ, ಮತ್ತಾವುದೋ ಜಾತಿ ಜನವರ್ಗದಲ್ಲಿ ಹುಟ್ಟಿಸಿದ್ದ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಯಾಂತಿ ಯಾಸ್ಯಂತಿ ಚಾಪರೆ ಕಸ್ಯತೆ ಕಸ್ಯವಾವಯಂ ಅಂತ ಮಹಾಭಾರತದ ಮಾತು. ಸಾವಿರಾರು ಜನ ತಂದೆ ತಾಯಂದ್ರು ಹಿಂದೆ ಆಗಿ ಹೋಗಿದ್ದಾರೆ. ಪುತ್ರದಾರ ಶತಾನಿ ಚ ಅನೇಕ ಮಕ್ಕಳು ಹಿಂದೆ ಆಗಿ ಹೋಗಿದ್ದಾರೆ, ಹೆಂಡಂದ್ರಾಗಿ ಹೋಗಿದ್ದಾರೆ, ಗಂಡಂದ್ರಾಗಿ ಹೋಗಿದ್ದಾರೆ ಹಿಂದೆ ನಮಗೆಲ್ಲ. ಇನ್ನೂ ಆಗೋರಿದ್ದಾರೆ ಮುಂದೆ. ಇವರೆಲ್ಲ ಯಾರಿಗೆ ಸಂಬಂಧ? ಯಾವ ಜನ್ಮದ ತಾಯಿ, ಯಾವ ಜನ್ಮದ ತಂದೆ, ಯಾವ ಜನ್ಮದ ಹೆಂಡತಿಗಾಗಿ, ಗಂಡನಿಗಾಗಿ ನಾವು ಆ ಅಭಿಮಾನವನ್ನು ಬೆಳೆಸ್ಕೋಬೇಕು? ಇವತ್ತು ನಮ್ಮ ಶರೀರದ ಬಗ್ಗೆ ನಮ್ಗೆ ಇಷ್ಟು ಅಭಿಮಾನ ಇದೆಯಲ್ಲ, ನಾವು ಈ ಕುಲದಲ್ಲಿ ಹುಟ್ಟಿದ್ದೀವಿ, ಈ ಜಾತಿಯಲ್ಲಿ ಹುಟ್ಟಿದ್ದೇವೆ, ಈ ಶರೀರದಲ್ಲಿ ಹುಟ್ಟಿದ್ದೀವಿ ಅಂತ ಇಷ್ಟೆಲ್ಲ ಅಭಿಮಾನ ಇದೆಯಲ್ಲ. ಹಿಂದಿನ ನಮಗೇನಾದರೂ ಭಗವಂತ ಯಾರೋ ಜ್ಞಾನಿಗಳು ಹಿಂದಿನ ಇಷ್ಟು ಜನ್ಮಗಳಲ್ಲಿ ಇಷ್ಟಿಷ್ಟು ಶರೀರ ನಿನಗೆ ಬಂದಿತ್ತು, ಇಂತಿಂಥ ತಂದೆ ತಾಯಿಂದರಾಗಿದ್ರು ಅಂತ ಏನಾದರೂ ಒಂದು ಚಿತ್ರ ನಮ್ಮ ಕಣ್ಣೆದುರಿಗಿಟ್ರೆ ಅದರಲ್ಲಿ ಯಾವುದ್ರ ಬಗ್ಗೆ ಅಭಿಮಾನ ಪಡೋದು? ಇದ್ರ ಬಗ್ಗೆ, ಈಗ ಇರೋದ್ರ ಬಗ್ಗೆ ಅಭಿಮಾನ ಪಡಬೇಕು, ಹಿಂದೆ ಇರೋದ್ರ ಬಗ್ಗೆ ಅಭಿಮಾನ ಪಡಬೇಕು? ಹಿಂದೆ ಯಾವ್ದಾದ್ರು ಒಂದು ದೇಹ ನಿನಗಿತ್ತಲ್ಲ, ಆ ದೇಹವನ್ನು ಏನಾದರೂ ಮತ್ತೆ ಕೊಡ್ಲೇನು ಅಂತ ದೇವ್ರು ಕೇಳಿದಾಗ ಆ ಸಾವಿರಾರು ಲಕ್ಷಾಂತರ ಜನ್ಮಗಳಾಗಿ ಹೋಗಿವೆ ಅಲ್ಲ, ಯಾವುದ್ರ ಬಗ್ಗೆ ನಾವು ಅಭಿಮಾನ ಪಡಬೇಕು? ಯಾವುದನ್ನು ಕೊಡುವಂತ ಭಗವಂತನನ್ನು ಕೇಳಿ ಅವು ಇಲ್ಲಿ ಬಂದಿಲ್ಲ, ಸುಮ್ಮನೆ ನನ್ನೊಂದು ವಿಶ್ಲೇಷಣೆ ಅಷ್ಟೇ. ಅದು ಯಾವುದು ಬೇಡ ಅಂತ ಅನಿಸಿಬಿಡ್ತದೆ. ಅದನ್ನೆಲ್ಲ ನೋಡಿ ಭಯ ಅನಿಸಿಬಿಡ್ತದೆ ಮನುಷ್ಯನಿಗೆ. ಇದು ಗತಿ ಏನು, ಮುಂದೂ ಹೀಗೆ ಆದ ಗತಿ ಏನು, ಹಿಂದೆ ಹೀಗಾಗಿತ್ತಲ್ಲ. ಮತ್ತೆ ಹಿಂದಿಂದ ಯಾವುದು ಬೇಡ ಅಂದ್ರೆ, ಮುಂದಿಂದ ಯಾವುದು ಬೇಡ ಅಂದ್ರೆ, ಮತ್ತೆ ಈಗಿಂದಾದ್ರೂ ಯಾಕೆ ನಮಗೆ? ಈ ಇರುವ ತನಕ ಇರಲಿ. ಅದನ್ನೇ ನಾವು ಸಂಸಾರ ಒಂದು ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ, ಸಂಸಾರ ಅನಿತ್ಯ. ಹೌದ್ರಿ, ಹಾಗೆ ಅಂತೇಳಿ ಮನೆ ಅಂತೇಳಿ ಸ್ಮಶಾನದಲ್ಲಿ ಕಟ್ಲಿಕ್ಕೆ ಬರ್ತದ? ನಾಳೆ ಸತ್ರ ಬೇಗ ತೊಗೊಂಡು ಹೋಗ್ಲಿಕ್ಕೆ ಸುಲಭ ಆಗಲಿ ಅಂತೇಳಿ ಸ್ಮಶಾನ ಸಮೀಪ ಯಾರು ಮನೆ ಕಟ್ಕೋತಾರೇನು? ಮನೆ ಕಟ್ಕೊಂಡು ಊರಲ್ಲೇ ಕಟ್ಕೊಂಡಿರ್ತಾರೆ, ಸತ್ರ ತೊಗೊಂಡು ಹೋಗ್ತಾರೆ ನಮ್ಮನ್ನು. ಹೋಗ್ಲಿ, ಸಂಸಾರ ಅಲ್ಲಿ ಸ್ಮಶಾನ ಒಂದು ದೂರ ಇದ್ರು ತೊಗೊಂಡು ಹೋಗೇ ಹೋಗ್ತಾರೆ. ಹೊರ್ಲಿಕ್ಕೆ ಆಗದೆ ಹೋದ್ರೆ ವಾಹನ ಆದರೂ ತರ್ತಾರೆ, ತೊಗೊಂಡು ಹೋಗ್ತಾರೆ. ಸಂಸಾರ ಅಸಾರ ಇರಬಹುದು, ಅಲ್ಲಿವರೆಗೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಹೆಂಡತಿಯನ್ನು ಕಟ್ಕೋಬೇಕು, ಗಂಡನನ್ನು ಕಟ್ಕೋಬೇಕು, ಮಕ್ಕಳನ್ನು ಕಟ್ಕೋಬೇಕು. ಆದರೆ ಆ ಸಂದರ್ಭದಲ್ಲಿ ಅದೇ ಕಾಲದಲ್ಲಿ ಇದು ಯಾವುದೋ ನನ್ನದಲ್ಲ, ಭಗವಂತ ಈಗ ಕೊಟ್ಟಿದ್ದಾನೆ, ಯಾವಾಗ ಏನು ಕಿತ್ಕೋತಾನೋ ಕಿತ್ಕೊಳ್ಳಿ, ಮತ್ತೇನು ಕೊಡ್ತಾನೋ ಕೊಡ್ಲಿ ಅನ್ನುವಂಥ ಎಚ್ಚರ ಇರಬೇಕು. ಇದನ್ನು ಅಸ್ಥೇಯ ಅಂತಾರೆ. ಭಗವಂತನದ್ದಾದ್ದನ್ನ ಭಗವಂತನಿಗೆ ಸಂಬಂಧಪಟ್ಟದ್ದು ಇದೆಲ್ಲವೂ. ಅದು ಯಾವುದನ್ನು ನಾನು ನನ್ನದು ಅಂತ ತಿಳಿಯದೇ ಇರುವುದು, ಇದಕ್ಕೆ ಅಸ್ಥೇಯ ಅಂತ ಹೇಳ್ತಾರೆ. ಬರೇ ಯಾವುದೋ ಬಂಗಾರ ಕದಿದೇ ಇರೋದು, ಇನ್ನೊಬ್ಬರ ಸ್ಥಾನ ಮಾನ ಕದಿದೇ ಇರೋದು, ಇನ್ನೊಬ್ಬರ ಆಸ್ತಿ ಕದಿಯದೇ ಇರೋದು, ಅದಷ್ಟೇ ಕಳ್ಳತನ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಕಳ್ಳತನ ಮಾಡದೇ ಇರುವುದನ್ನ ಸಾಧಕ ಅಭ್ಯಾಸ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಆ 13ನೆಯ ಈ ಅಸ್ಥೇಯ ಶಿಕ್ಷಣ ಅಥವಾ ಕೈವಲ್ಯ ಶಿಕ್ಷಣ ಅಂತಲೂ ಅದನ್ನ ಹೇಳ್ತಾರೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.